शुद्धसौख्यात्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायं जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् श्री गुरुभ्यो नमः श्री विश्वेशतीर्थगुरुभ्यो नमः श्री विश्वप्रसन्नतीर्थगुरुभ्यो नमः हरि ओम ಶುಕಮುನಿಗಳು ಪರೀಕ್ಷಿತರಾಜನಿಗೆ ಉಪದೇಶವನ್ನು ಮಾಡ್ತಾ ಸೃಷ್ಟಿ ಪ್ರಕ್ರಿಯೆಯನ್ನು ಉಪದೇಶವನ್ನು ಮಾಡುವ ಸಂದರ್ಭದಲ್ಲಿ ಮೊದಲು ಜೀವರಾಶಿಗಳ ಸೃಷ್ಟಿ ಅದು ಯಾಕೆ ಆಯಿತು, ಅದು ಹೇಗೆ ಆಯಿತು ಅನ್ನೋದನ್ನು ಉಪದೇಶವನ್ನು ಮಾಡ್ತಾ ಆ ಜೀವರಾಶಿಗಳು ತಾವು ಪಡೆದಿರುವಂತಹ ದೇಹ, ಈ ಲಿಂಗದೇಹವನ್ನು ಪಡೆದ ಮೇಲೆ ಆ ಲಿಂಗದೇಹದಲ್ಲಿ ಮಾಡತಕ್ಕಂತಹ ಸಾಧನೆಗಳು, ಆ ಸಾಧನೆಗಳು ಪರಿಪಕ್ವ ಆಯಿತು ಅಂತಾದರೆ ಆವಾಗ ಯಾವ ನಾಡಿಯಿಂದ ಅವರ ಪ್ರಾಣ ಉತ್ಕ್ರಮಣ ಆಗತ್ತೆ, ಭಕ್ತಿ ಅಥವಾ ಸಾಧನೆ ಅದು ಪೂರ್ಣ ಪಕ್ವವೂ ಅಲ್ಲ, ಪೂರ್ಣ ಅಪಕ್ವವೂ ಅಲ್ಲ, ಮಧ್ಯಂತರ ಸ್ಥಿತಿಯನ್ನು ಕಾಪಾಡಿಕೊಂಡ್ರೆ ಆವಾಗ ಯಾವ ರೀತಿ ಅವರ ಪ್ರಾಣ ಉತ್ಕ್ರಮಣ ಆಗತ್ತೆ, ಅಥವಾ ಅಪಕ್ವವಾದ ಭಕ್ತಿ ಇತ್ತು ಅಂತಾದರೆ ಯಾವ ರೀತಿ ಅವರ ಪ್ರಾಣ ಅದು ಉತ್ಕ್ರಮಣವಾಗತ್ತೆ ಅನ್ನುವ ಈ ವಿಷಯಗಳನ್ನು ಶುಕಮುನಿಗಳು ಪರೀಕ್ಷಿತರಾಜನಿಗೆ ಉಪದೇಶವನ್ನು ಮಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ದೇವಯಾನಂ ಪಿಂಗಳಾಭಿಃ ಅಹಾನ್ಯೇತಿ ಶತಾಯುಷ ರಾತ್ರೀಡಾಭಿಃ ಪಿತॄಣಾಂ ವಿಷುವತ್ತಾಂ ಸುಷುಮ್ನಯ. 3 ನಾಡಿಗಳು, 3 ಮಾರ್ಗಗಳು, 3 ಲೋಕಗಳು ಅಂತ ಈ ರೀತಿ ವಿಭಾಗವನ್ನು ಮಾಡ್ಕೊಂಡ್ಬಿಟ್ರೆ ನಮಗೆ ಸೃಷ್ಟಿ ಸ್ಥಿತಿ ಪ್ರಳಯ ಪ್ರಕ್ರಿಯೆಗಳು ಆ ರೀತಿ ಅದಕ್ಕನುಗುಣವಾದ ಸಾಧನೆಯನ್ನು ಮಾಡಿಕೊಂಡ ಜೀವರು ಅವರು ಯಾವ್ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅನ್ನೋದು ನಮಗೆ ಅರ್ಥ ಆಗಿಬಿಡುತ್ತೆ. 3 ವಿಭಾಗವನ್ನು ಮಾಡ್ಕೊಳ್ಬೇಕು, 3 ಮಾರ್ಗಗಳು. ನಾವು ಹೋಗುವ ಈ ದೇಹದಿಂದ ಪ್ರಾಣ ಉತ್ಕ್ರಮಣ ಆದಮೇಲೆ 3 ಮಾರ್ಗಗಳು ಕಣ್ಣು ಮುಂದೆ ಇವೆ, 3 ಲೋಕಗಳು ಕಣ್ಣು ಮುಂದೆ ಇವೆ, 3 ವಿಧವಾದ ನಾಡಿಗಳು ನಮ್ಮ ಮುಂದೆ ಇವೆ. ಅದರಲ್ಲಿ ದೇವಯಾನಂ ಪಿಂಗಳಾಭಿಃ, ಪಿಂಗಳ ನಾಡಿ ಅಂತ ಕರೀತೇವೆ. ದೇಹದ 72,000 ನಾಡಿಗಳಲ್ಲಿ 36,000 ನಾಡಿಗಳು ಬಲಭಾಗ, 36,000 ನಾಡಿಗಳು ಎಡಭಾಗ ಅಂತ ಕೇಳ್ತೇವೆ. ಈ ಬಲಭಾಗದ ನಾಡಿಗಳು ಅದರಿಂದ ಪ್ರಾಣ ಉತ್ಕ್ರಮಣ ಆದರೆ ಆವಾಗ ನಾವು ಹೋಗುವ ಮಾರ್ಗ ಅದು ದೇವಯಾನ ಅಂತ ಕರೆಸ್ಕೊಳ್ಳುತ್ತೆ. ಅದಕ್ಕೆ ದೇವಮಾರ್ಗ ಅಂತ ಕರೀತಾರೆ. ಅದರ ಜೊತೆಯಲ್ಲೇ ಉಪನಿಷತ್ತುಗಳು, ಪುರಾಣಗಳು ಎಲ್ಲವೂ ಕೂಡ ಅದಕ್ಕೆ ಇನ್ನೊಂದು ಹೆಸರನ್ನು ಕೊಡುತ್ತೆ. ಅದಕ್ಕೆ ಅಹಾಹ ಅಂದರೆ ಹಗಲು ಅಂತ ಅರ್ಥ. ಅಂದರೆ ದೇವಯಾನವನ್ನು ಹಗಲು ಅಂತ ಕರಿಬೇಕು, ಪಿತೃಮಾರ್ಗ ಪಿತೃಯಾನ ಅದನ್ನು ರಾತ್ರಿ ಅಂತ ಕರಿಬೇಕು ಅಂತ ಶಾಸ್ತ್ರ ವಿಭಾಗ ಮಾಡುತ್ತೆ. ಯಾಕೆ ಅಂತಂದರೆ ದೇಹದ ಬಲಭಾಗ ಅದು ದೇವತೆಗಳ ಪ್ರತೀಕ, ದೇಹದ ಎಡಭಾಗ ಅದು ಪಿತೃಗಳ ಪ್ರತೀಕ. ಆದ್ದರಿಂದ ಈ ಅನುಸಂಧಾನವನ್ನು ಇಟ್ಕೊಂಡು ಶಾಸ್ತ್ರ ನಮಗೆ ಹೇಳಬೇಕಾದ್ರೆ ಹೇಳುತ್ತೆ, ಪ್ರಾಣ ಉತ್ಕ್ರಮಣ ಆಗಬೇಕಾದ್ರೆ ಬಲಭಾಗದ ನಾಡಿಗಳಿಂದ ಪ್ರಾಣ ಉತ್ಕ್ರಮಣ ಆಯಿತು ಅಂತಾದರೆ ಆ ಪ್ರಾಣ ಉತ್ಕ್ರಮಣ ಆದಮೇಲೆ ಆ ಪ್ರಾಣ ಹೋಗುವ ಮಾರ್ಗ ದೇವಯಾನ ಮಾರ್ಗ, ಅದನ್ನು ಅಹಸ್ಸು ಹಗಲು ಅಂತ ಕರಿಬೇಕು. ದೇಹದ ಎಡಭಾಗದಿಂದ ಹೋಗ್ತಕ್ಕಂತಹ ಪ್ರಾಣ ಅಲ್ಲಿ ಉತ್ಕ್ರಮಣ ಆಯಿತು ಅಂತಾದರೆ ಆವಾಗ ಅದು ಇಡಾನಾಡಿಗಳು ಅಂತ ಕರೆಸ್ಕೊಳ್ತಾವೆ, ಅದು ಪಿತೃಯಾಣ ಅಂತ ಕರೆಸ್ಕೊಳ್ಳುತ್ತೆ ಅಥವಾ ಪಿತೃಮಾರ್ಗ ಅಂತ ಕರೆಸಿಕೊಳ್ಳುತ್ತೆ. ಇಲ್ಲಿ
ಇದು ಎರಡೂ ಅಲ್ಲ, ಮಧ್ಯಂತರ ಸ್ಥಿತಿ ಅಂತ ಇಟ್ಕೊಂಡ್ರೆ ಬಲಭಾಗದಿಂದಲೂ ನಮ್ಮ ಪ್ರಾಣ ಉತ್ಕ್ರಮಣ ಆಗಲಿಲ್ಲ, ಎಡಭಾಗದಿಂದಲೂ ನಮ್ಮ ಪ್ರಾಣ ಉತ್ಕ್ರಮಣ ಆಗಲಿಲ್ಲ, ಮಧ್ಯದ ನಾಡಿ ಅದು ಎರಡನ್ನೂ ವಿಭಾಗ ಮಾಡುವ ನಾಡಿ ಅಂತ ಅರ್ಥ. ಎರಡನ್ನೂ ವಿಭಾಗ ಮಾಡುವ ನಾಡಿ ಅದು ಪ್ರಧಾನ ನಾಡಿ. ಆ ಪ್ರಧಾನ ನಾಡಿ ಅದರಿಂದ ಪ್ರಾಣ ಉತ್ಕ್ರಮಣ ಆಗಬೇಕು ಅಂತ ಆದರೆ ಅವನ ಸಾಧನೆ ಅಥವಾ ಅವನ ಭಕ್ತಿ ಅದು ಪೂರ್ಣ ಪಕ್ವ ಆಗಿರಬೇಕು. ಆವಾಗ ಮಾತ್ರ ಸುಷುಮ್ನ ಅನ್ನುವ ನಾಡಿಯಿಂದ ಪ್ರಾಣ ಉತ್ಕ್ರಮಣ ಆಗಲಿಕ್ಕೆ ಅವಕಾಶ ಇದೆ. ಈ ರೀತಿ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಪ್ರಾಣೋತ್ಕ್ರಮಣದ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ದೇವಯಾನಂ ಪಿಂಗಳಾಭಿಹಿ, ಪಿಂಗಳ ನಾಡಿಗಳಿಂದ ಪ್ರಾಣ ಉತ್ಕ್ರಮಣ ಆಯಿತು ಅಂತಾದರೆ ಅದು ದೇವಯಾನ ಅಂತ ಕರೆಸಿಕೊಳ್ಳುತ್ತೆ. ಅದಕ್ಕೆ ಮತ್ತೊಂದು ಹೆಸರು ಅಹ ಇತಿ. ಅಹ ಅಂದರೆ ಹಗಲು, ಅಹಸ್ಸಿತಿ, ಅದನ್ನು ಹಗಲು ಅಂತ ಕರೀತಾರೆ. ಶತಾಯುಷ, ಶತಾಯುಷ ಅನ್ನುವ ಶಬ್ದವನ್ನು ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಆಚಾರ್ಯರು ಬರೀತಾರೆ, ಶತಾಯುಷ ಅಂತ ಹೇಳಿದರೆ ಮರಣ ಅಂತ ಅರ್ಥ. ಯಾಕೆ? ಮರಣಕ್ಕೆ ಸಮೀಪವಾದ ಆಯುಸ್ಸದು. ಒಬ್ಬ ಜೀವನ ಮನುಷ್ಯ ಅಂದರೆ ಯುಗ ಧರ್ಮಗಳಿಗೆ ಅನುಗುಣವಾಗಿ ಆ ನಿಯಮವನ್ನು ಇಟ್ಕೊಳ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಒಂದೊಂದು ಯುಗದಲ್ಲಿ ಒಂದೊಂದು ಆಯುಷ್ಯ ಮಾನವರಿಗೆ. ಕೃತತ್ರೇತಾ ದ್ವಾಪರಗಳಲ್ಲಿ 1750 500 ವರ್ಷಗಳ ಆಯುರ್ಮಾನ, ಕಲಿಯುಗದಲ್ಲಿ 120 ವರ್ಷಗಳ ಮಾತ್ರ ಆಯುರ್ಮಾನ. ಅದು ಪೂರ್ಣ ಅಂತ ಇಟ್ಕೊಂಡ್ರೆ ಪೂರ್ಣ ಸಾಧಕರಾಗಿ ಪೂರ್ಣ ಭಕ್ತಿಯಿಂದ ಪರಿಪಕ್ವತೆಯಿಂದ ಬದುಕಿದವರು ಮಾತ್ರ ಆ ರೀತಿ ಬದುಕಲಿಕ್ಕೆ ಅವಕಾಶ. ಇಲ್ಲದೇ ಇದ್ರೂ ಶತಾಯುಷಿ ಅಂತ ಒಂದು ಶಬ್ದ ಪ್ರಯೋಗ ಇದೆ. ಅದರ ಅಭಿಪ್ರಾಯ ಏನು? ಅದಕ್ಕೆ ಶತಾಯುಷಿ ಅಂತ ಹೇಳಿದರೆ ಮರಣಕ್ಕೆ ಸಮೀಪಿಸಿದ್ದಾನೆ ಅಂತ ಅಭಿಪ್ರಾಯದಲ್ಲಿ ಕೊಡ್ತಾರೆ. ಆದ್ದರಿಂದ ಆಚಾರ್ಯರು ಬರಿಬೇಕಾದ್ರೆ ವ್ಯಾಖ್ಯಾನ ಬರೀತಾರೆ, ಶತಾಯುಷ ಅಂದರೆ ಮರಣಕ್ಕೆ ಸಮೀಪನಾದವನು ತನ್ನ ಬಲಭಾಗದ ನಾಡಿಗಳಿಂದ ಪ್ರಾಣೋತ್ಕ್ರಮಣವನ್ನು ಮಾಡಿಕೊಂಡ ಅಂತಾದರೆ ದೇವಯಾನ ಹಗಲಿನಲ್ಲಿ ಅವನ ಪ್ರಾಣ ಹೋಯಿತು ಅಂತ ಅಭಿಪ್ರಾಯ. ಅದೇ ರೀತಿ ರಾತ್ರಿ ರೀಡಾಭಿಹಿ ಪಿತೃಗಣಾಂ, ರಾತ್ರಿಯಲ್ಲಿ ಪ್ರಾಣ ಹೋಯಿತು ಅಂದರೆ ಅರ್ಥ ಏನು? ರಾತ್ರಿಯಲ್ಲಿ ಪ್ರಾಣ ಹೋಗೋದಂತಾರೆ ನಮ್ಮ ಈ ರಾತ್ರಿ ಅಂತ ಅರ್ಥ ಅಲ್ಲ, ಈ ಹಗಲಂತಲೂ ಅರ್ಥ ಅಲ್ಲ. ರಾತ್ರಿಯಲ್ಲಿ ಪ್ರಾಣ ಹೋಯಿತು ಅಂತಂದರೆ ದೇಹದ ಎಡಭಾಗದಿಂದ ನಮ್ಮ ಪ್ರಾಣ ಉತ್ಕ್ರಮಣ ಆಗಿದೆ ಅಂತ ಅರ್ಥ. ಅಂದರೆ ಇಡಾನಾಡಿಗಳಿಂದ ನಮ್ಮ ಪ್ರಾಣ ಹೋಗಿದೆ ಅಂತ ಅರ್ಥ. ಅದರಿಂದ ಈ ರೀತಿ ಅದಕ್ಕೆ ಹೆಸರುಗಳನ್ನು ಕೊಟ್ಟು ವಿಷುವತ್ತಾಂ ಸುಷುಮ್ನಯ, ಸುಷುಮ್ನಾ ನಾಡಿಯಿಂದ ವಿಷುವತ್ತ ಅಂತಕ್ಕಂತಹ ಲೋಕಕ್ಕೆ ಅಥವಾ ಆ ಮಾರ್ಗ, ಅದಕ್ಕೆ ಬ್ರಹ್ಮ ಮಾರ್ಗ ಅಂತ ಹೆಸರು. ಬಲಭಾಗದ ಮಾರ್ಗ ದೇವಮಾರ್ಗ, ಎಡಭಾಗದ ಮಾರ್ಗ ಪಿತೃಮಾರ್ಗ, ಮಧ್ಯದ ಉತ್ಕ್ರಮಣ ನಾಡಿ ಅಂದರೆ ಸುಷುಮ್ನಾ ನಾಡಿಯಿಂದ ಪ್ರಾಣೋತ್ಕ್ರಮಣ ಆದರೆ ಅದು ವಿಷುವತ್ತ ಅಂದರೆ ಬ್ರಹ್ಮ ಮಾರ್ಗ ಅಂತ ಅರ್ಥ. ಹೀಗೆ 3 ಮಾರ್ಗಗಳು, 3 ನಾಡಿಗಳು ನಮ್ಮ ಪ್ರಾಣ ಉತ್ಕ್ರಮಣ ಯಾವ ರೀತಿಯಾಗಿ ನಡೆಯುತ್ತೋ ಅದಕ್ಕನುಗುಣವಾದ ಲೋಕ ಅಥವಾ ಅದಕ್ಕನುಗುಣವಾದ ಹೆಸರಿನ ಪ್ರಾಪ್ತಿ ಅದು ಉಂಟಾಗತ್ತೆ. ಈ ದೇಹವನ್ನು ಬಿಟ್ಟ ಮೇಲೆ ಯಾವ ಲೋಕಗಳಿಗೆ ಹೋಗ್ತಾರೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಪರೀಕ್ಷಿತರಾದ ಶುಕಮುನಿಗಳಿಗೆ. ಅದಕ್ಕೆ ಶುಕಮುನಿಗಳು ಉತ್ತರ ಕೊಡಬೇಕಾದ್ರೆ ಹೇಳ್ತಾರೆ, ಈ ದೇಹದ ಬಲಭಾಗದಿಂದ ಪ್ರಾಣೋತ್ಕ್ರಮಣ ಆದರೆ ದೇವಯಾನದಲ್ಲಿ ಹೋಗ್ತೇವೆ, ದೇವಮಾರ್ಗದಲ್ಲಿ ಹೋಗ್ತೇವೆ ಅಂತ ಹೇಳಿದರು. ಅದಕ್ಕೆ 3 ಲೋಕಗಳ ಪ್ರಾಪ್ತಿ. ಅದು ಯಾವುದು? ಒಂದು ಮಹರ್ಲೋಕ, ಒಂದು ಜನೋಲೋಕ, ಇನ್ನೊಂದು ತಪೋಲೋಕ. ಈ 14 ಲೋಕಗಳಲ್ಲಿ ನಾಭಿಗಿಂತ ಮೇಲೆ ಬರ್ತಕ್ಕಂತಹ ಸ್ವರ್ಗಾದಿ ಲೋಕಗಳಿಗಿಂತಲೂ ಮೇಲೆ ಬರುವ ಯಾವುದು ಜನೋಲೋಕ, ಮಹರ್ಲೋಕ, ತಪೋಲೋಕ ಅಂತ ಏನು ಹೇಳ್ತೇವೆ, ಈ 3 ಲೋಕಗಳಿಗೆ ಆ ಜೀವನ ಪ್ರಯಾಣ ಪ್ರಾರಂಭ ಆಗುತ್ತೆ. ಈ ರೀತಿ ದೇವಯಾನ ಮಾರ್ಗದಲ್ಲಿ ಹೋದವನು ಅವನ ಸಾಧನೆ ಅದು ಪರಿಪಕ್ವ ಆಗಿದೆ ಅಂತ ಆದರೆ ಅವನು ಎಲ್ಲಿಗೆ ಹೋಗ್ತಾನೆ? ಅವನು ಸತ್ಯಲೋಕಕ್ಕೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಬ್ರಹ್ಮನಾಡಿಯಿಂದ ಪ್ರಾಣ ಹೋಗಿಲ್ಲ. ಆದ್ದರಿಂದ ಬ್ರಹ್ಮನಾಡಿಯಿಂದ ಪ್ರಾಣ ಹೋದರೆ ಮಾತ್ರ ಸತ್ಯಲೋಕಕ್ಕೆ ಗಮನ ಬಿಟ್ಟರೆ, ಬ್ರಹ್ಮನಾಡಿಯಿಂದ ಪ್ರಾಣ ಹೋಗಲಿಲ್ಲ ಅಂತಾದರೆ ಸತ್ಯಲೋಕಕ್ಕೆ ಗಮನ ಇಲ್ಲ. ದೇವಯಾನ ಮಾರ್ಗ ಅಂದರೆ ದೇಹದ ಬಲಭಾಗದಿಂದ ಪ್ರಾಣ ಹೋಗಿರೋದ್ರಿಂದ ಅವನು ದೇವ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅಂತಂದರೆ ಅವನಿಗೆ 3 ಲೋಕಗಳ ಅವಕಾಶ, ಅದು ಸಾಧನೆ ಪರಿಪಕ್ವ ಆದಾಗ ಮಾತ್ರ. ಆದ್ದರಿಂದ ಜನೋಲೋಕ, ಮಹರ್ಲೋಕ, ತಪೋಲೋಕ ಈ 3 ಲೋಕಗಳಲ್ಲಿ ಅವನ ಭಕ್ತಿಗೆ ಅನುಗುಣವಾಗಿ ಅಂದರೆ ಆ 3 ಲೋಕಗಳು ಒಂದು 50, ಒಂದು 25, ಒಂದು 50, ಒಂದು 75 ಅಂತ ಅರ್ಥ. ಯಾವ್ಯಾವ ಲೋಕ ಕೆಳಗಡೆ ಸಿಗತ್ತೆ? ಮಹರ್ಲೋಕ, ಜನೋಲೋಕ, ಮಹರ್ಲೋಕ, ತಪೋಲೋಕ, ಇದು ಕ್ರಮ. ಆದ್ದರಿಂದ ಜನೋಲೋಕಕ್ಕೆ ಮುಟ್ಟಿದ್ದಾನೆ ಅಂದರೆ ಅವನ ಸಾಧನೆ ಆ ಭಕ್ತಿ ಅದು 25% ಪಕ್ವ ಆಗಿದೆ ಅಂತ ಅರ್ಥ.
ಅಥವಾ 50% ಪಕ್ವ ಆಗಿದೆ ಅಂದರೆ ಮಹರ್ಲೋಕ, 75% ಪರಿಪಕ್ವ ಆಗಿದೆ ಅಂತ ಹೇಳಿದರೆ ಅದು ತಪೋಲೋಕ ಅಂತ. ಈ ರೀತಿ ಆ ಸಾಧನೆಯ ಕ್ರಮಕ್ಕೆ ಅನುಗುಣವಾಗಿ ಅವನ ದೇಹದಿಂದ ಪ್ರಾಣ ಉತ್ಕ್ರಮಣವಾದಾಗ ಆ ಮಾರ್ಗದಲ್ಲಿ ಅವನನ್ನು ಕರ್ಕೊಂಡು ಹೋಗ್ತಾರೆ. ಯಾರು? ಇಂದ್ರಿಯಾಭಿಮಾನಿ ದೇವತೆಗಳು. ಆ ಇಂದ್ರಿಯಾಭಿಮಾನಿ ಇಂದ್ರಾದಿಗಳು ಅಂತ ಅರ್ಥ. ಆ ಇಂದ್ರಾದಿಗಳು ಹೋಗಿ ಈ ಉತ್ಕ್ರಮಣನಾಗಿರ್ತಕ್ಕಂತಹ ಜೀವನನ್ನ ಮನೋನಿಯಾಮಕರಾದ ರುದ್ರನಿಗೆ ಮುಟ್ಟಿಸ್ತಾರೆ. ಆ ಮನೋನಿಯಾಮಕರಾದ ರುದ್ರದೇವರು ಅದನ್ನು ತೆಗೆದುಕೊಂಡು ಹೋಗಿ ಭಾರತೀ ದೇವಿ ಹತ್ರ ಮುಟ್ಟಿಸ್ತಾರೆ. ಭಾರತೀ ದೇವಿ, ಪ್ರಾಣದೇವರು, ಬ್ರಹ್ಮದೇವರು ಇವರಿಬ್ಬರೂ ಸೇರಿಕೊಂಡು ಲಕ್ಷ್ಮಿ ಹತ್ರ ಹೋದರೆ ಆ ಲಕ್ಷ್ಮಿ ಇವನನ್ನು ಕರ್ಕೊಂಡು ಹೋಗಿ ಯಾವ ಲೋಕಕ್ಕೆ ಸೇರಿಸಬೇಕೋ ಆ ಲೋಕಕ್ಕೆ ಅವನನ್ನು ಮುಟ್ಟಿಸ್ತಾಳೆ. ಈ ರೀತಿ ಒಬ್ಬ ಜೀವ ತಾನು ದೇಹವನ್ನು ಬಿಟ್ಟ ಮೇಲೆ ತನ್ನ ಸಾಧನೆ ಪರಿಪಕ್ವ ಆಗಿತ್ತು ಅಂತಾದರೆ ಅವನು ಉತ್ತಮ ಲೋಕಗಳನ್ನು ಸೇರುವ ಬಗೆ ಅದು ಈ ರೀತಿ ಇದೆ ಅಂತ ಆ ಶುಕಮುನಿಗಳು ಒಂದು ಮಾರ್ಗದ ಚಿಂತನೆಯನ್ನು ಕೊಡ್ತಾರೆ. ಇನ್ನು ಎಡಮಾರ್ಗದ ಎಡ ನಾಡಿಗಳಿಂದ ದೇಹದಲ್ಲಿ ಬರ್ತಕ್ಕಂತಹ ಎಡನಾಡಿಗಳು, ಆ ಎಡಭಾಗದ ನಾಡಿಗಳಿಂದ ಪ್ರಾಣ ಉತ್ಕ್ರಮಣ ಆಯಿತು ಅಂತಾದರೆ, ಅಂದರೆ ಇಡಾನಾಡಿಗಳು, ಆ ಇಡಾನಾಡಿಗಳಿಂದ ನಮ್ಮ ಪ್ರಾಣ ಉತ್ಕ್ರಮಣ ಆದರೆ ಆವಾಗ ಅಲ್ಲಿ ಸ್ವರ್ಗಾದಿ ಲೋಕಗಳ ಪ್ರಾಪ್ತಿ, ಅಲ್ಲಿ ಮಹರ್ಲೋಕಾದಿಗಳ ಪ್ರಾಪ್ತಿ ನಮಗೆ ಅವಕಾಶ ಇಲ್ಲ. ಯಾಕೆ? ಅಲ್ಲಿ ಸಾಧನೆ ಪರಿಪಕ್ವ ಆಗಲೇ ಇಲ್ಲ ಅಂತ ಅರ್ಥ. ಯಾಕೆ? ಇವನ ಸಾಧನೆ ಅದು ಎಲ್ಲವೂ ಕೂಡ ಐಹಿಕವಾದ ಅಭೀಷ್ಟಗಳಿಗೋಸ್ಕರ ಅಂತ ಇತ್ತು. ಅಂದರೆ ಸ್ವರ್ಗಾದಿಗಳ ಪ್ರಾಪ್ತಿ ಇದೆ ಅಂದರೆ ಅರ್ಥ ಪುನರಾವೃತ್ತಿ ಇದೆ ಅಂತ ಅಭಿಪ್ರಾಯ. ಅಂದರೆ ದೇಹದ ಎಡಭಾಗಗಳಿಂದ ನಮ್ಮ ಪ್ರಾಣ ಉತ್ಕ್ರಮಣ ಆದರೆ ಮತ್ತೆ ಈ ಲಿಂಗದೇಹ ಮತ್ತೊಮ್ಮೆ ಈ ದೇಹ ಸಿಗತ್ತೆ ಅಂತ ಅಭಿಪ್ರಾಯ. ದೇಹದ ಬಲಭಾಗದಿಂದ ನಮ್ಮ ನಾಡಿಗಳಿಂದ ನಮ್ಮ ಪ್ರಾಣ ಉತ್ಕ್ರಮಣ ಆದರೆ ಮತ್ತೆ ಈ ದೇಹ ಸಿಗೋದಿಲ್ಲ ಅನ್ನೋ ಅಭಿಪ್ರಾಯ. ಮತ್ತೆ ಈ ದೇಹ ಸಿಗೋದಿಲ್ಲ ಅನ್ನೋ ನಿಶ್ಚಯ ಅಲ್ಲ, ಆದರೆ ಅಲ್ಲಿ ಹೋದ ಮೇಲೂ ಕೂಡ ಸಾಧನೆ ಬಿಡಲಿಲ್ಲ ಅಂತ ಆದರೆ ಆ ಸಾಧನೆಯನ್ನು ಪರಮಾತ್ಮ ಪೂರ್ಣ ಪಕ್ವಗೊಳಿಸಿ ತನ್ನ ಸತ್ಯಲೋಕಕ್ಕೆ ಕರ್ಕೊಂಡು ಹೋಗುವ ವ್ಯವಸ್ಥೆಯನ್ನು ಮಾಡ್ತಾನೆ. ಆದ್ದರಿಂದ ದೇಹದ ಎಡನಾಡಿಗಳಿಂದ ಪ್ರಾಣ ಉತ್ಕ್ರಮಣ ಆದರೆ, ಇಡಾನಾಡಿಯಿಂದ ಪ್ರಾಣ ಉತ್ಕ್ರಮಣ ಆದರೆ ಪಿತೃಮಾರ್ಗದಲ್ಲಿ ಹೋಗ್ತೇವೆ. ಆ ಪಿತೃಮಾರ್ಗದಿಂದ ಸಿಗುವ ಲೋಕ ಅಂದರೆ ಅದು ಸ್ವರ್ಗಲೋಕ ಮಾತ್ರ. ಆ ಸ್ವರ್ಗಲೋಕದ ಸ್ವಭಾವ ಭುಂಕ್ತ್ವಾ ಶೇಷಂ ಪುನರಾವರ್ತತೆ. ನಾವು ಏನು ಸುಖ ಮಾಡಿದ್ದೇವೆ ಅಂದರೆ ಸತ್ಕರ್ಮಗಳನ್ನು ಮಾಡಿದ್ದೇವೆ, ಅದರಿಂದ ಜನ್ಯವಾದ ಪುಣ್ಯ ಏನಿದೆ ಅದು ನಶ್ವರವಾದ ಪುಣ್ಯ, ಅದು ಶಾಶ್ವತವಾದ ಪುಣ್ಯ ಅಲ್ಲ, ಅದು ಅನಿತ್ಯವಾದ ಪುಣ್ಯ. ಆ ಅನಿತ್ಯವಾದ ಪುಣ್ಯ ಇರೋದ್ರಿಂದ ಅದಕ್ಕನುಗುಣವಾದ ಸುಖವನ್ನು ಸ್ವರ್ಗದಲ್ಲಿ ಕೊಟ್ಟು ನಮಗೆ ಅದನ್ನು ಉಳಿಸಿ ಅದನ್ನು ಅನುಭವಿಸುವಂತೆ ಮಾಡಿ ಮತ್ತೆ ವಾಪಸ್ಸು ನಮ್ಮನ್ನು ಕೆಳಗೆ ತಳ್ಳುತ್ತಾರೆ. ಆದ್ದರಿಂದ ದೇಹದ ಎಡಭಾಗದಿಂದ ನಾಡಿಗಳಿಂದ ಇಡಾನಾಡಿಯಿಂದ ಪ್ರಾಣ ಉತ್ಕ್ರಮಣ ಆಯಿತು ಅಂತಾದರೆ ಅದು ಸ್ವರ್ಗಾದಿ ಲೋಕಗಳವರೆಗೆ ಮಾತ್ರ ಅದರ ಶಕ್ತಿ ಇರೋದು, ಅದಕ್ಕಿಂತ ಮೇಲೆ ಅದಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಶಕ್ತಿ ಇಲ್ಲ. ಈ ರೀತಿ ಇನ್ನು ಮಧ್ಯ ಮಾರ್ಗ ಸುಷುಮ್ನಾ ನಾಡಿ, ಅದು ವಿಷುವತ್ತ ಅಂದರೆ ಬ್ರಹ್ಮಲೋಕ ಅಥವಾ ಬ್ರಹ್ಮ ಮಾರ್ಗ ಅಂತ ಏನು ಕರಿತೇವೆ, ಆ ಬ್ರಹ್ಮ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ ಅದಕ್ಕೆ ಅಲ್ಲಿ ಸಾಧನೆ ಅನ್ನೋದು ಪರಿಪಕ್ವ ಆಗಿದೆ ಅಂತ ಹೇಳಿದರೆ ಅಲ್ಲಿ ಸಾಧನೆಯಲ್ಲಿ 2 ಅವಕಾಶಗಳು ಅಂತ ಹೇಳ್ತಾರೆ. ಏನು? ಈ ಬ್ರಹ್ಮನಾಡಿಯಿಂದ ಪ್ರಾಣ ಹೋಗಬೇಕು ಅಂತಾದರೆ ಅಲ್ಲಿ ಸಾಧಕರು 2 ವಿಭಾಗ ಅಂತ ಕರೀತಾರೆ ಆಚಾರ್ಯರು. ಒಂದು ಪ್ರತೀಕಾಲಂಬನ ಸಾಧಕರು, ಇನ್ನೊಂದು ಅಪ್ರತೀಕಾಲಂಬನ ಸಾಧಕರು ಅಂತ. ಏನು ಪ್ರತೀಕಾಲಂಬನ ಅಂತಂದರೆ, ನಾವೆಲ್ಲ ಇದ್ದೇವೆ, ನಮಗೆಲ್ಲ ಪೂಜೆ ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಪ್ರತೀಕಗಳು ಬೇಕು. ಸಾಲಿಗ್ರಾಮ ಅಥವಾ ಪ್ರತಿಮೆ ಅಥವಾ ಸುದರ್ಶನ, ಚಕ್ರಾಂಕಿತ, ಇವೆಲ್ಲ ಭಗವತ್ ಪ್ರತೀಕಗಳು. ಇವೆಲ್ಲ ಆ ಮಾಧ್ಯಮಗಳು, ಭಗವಂತನನ್ನು ಆರಾಧನೆ ಮಾಡಲಿಕ್ಕಿರುವ ಮಾಧ್ಯಮಗಳಿವು. ಆ ಮಾಧ್ಯಮಗಳು ಇದ್ರೇನೆ ನಮಗೆ ಪೂಜೆ ಮಾಡಲಿಕ್ಕಾಗೋದು. ಹೀಗೆ ಮಾಧ್ಯಮಗಳನ್ನು ಆಶ್ರಯಿಸಿ ಯಾರು ಪೂಜೆ ಮಾಡ್ತಾರೆ ಅಥವಾ ಸಾಧನೆ ಮಾಡ್ತಾರೆ ಆ ಜೀವರನ್ನು ಪ್ರತೀಕಾಲಂಬನ ಜೀವರು ಅಂತ ಕರೀತಾರೆ. ಇನ್ನು ಕೆಲವು ಜೀವರಿದ್ದಾರೆ, ಅವರಿಗೆ ಪ್ರತೀಕ ಬೇಡ. ಅವರಿಗೆ ನಡೆದಾಡ್ಕೊಂಡು ಹೋಗಬೇಕಾದ್ರೆ ಬೆಟ್ಟ ನೋಡಿದ್ರು ಅದು ಪರಮಾತ್ಮ, ಗಿಡ ನೋಡಿದ್ರು ಪರಮಾತ್ಮ, ನೀರು ನೋಡಿದ್ರು ಪರಮಾತ್ಮ, ನೆಲ ನೋಡಿದ್ರು ಪರಮಾತ್ಮ, ಚೇತನಾತ್ಮಕವಾದ ಎಲ್ಲ ಪ್ರಪಂಚವೂ ಕೂಡ ಅದು ಪರಮಾತ್ಮನೇ ಅನ್ನುವ ಅನುಸಂಧಾನ ಇದ್ರೆ ಅದನ್ನು ಅಪ್ರತೀಕಾಲಂಬನ ಸಾಧಕರು ಅಂತ ಕರೀತಾರೆ. ಆದ್ರಿಂದ ಬ್ರಹ್ಮನಾಡಿಯಿಂದ ಪ್ರಾಣ ಹೋಗಬೇಕು ಅಂತಾದರೆ, ಸುಷುಮ್ನಾ ನಾಡಿಯಿಂದ ಪ್ರಾಣ ಹೋಗಬೇಕು ಅಂತಾದರೆ ಆವಾಗ ಆ ಬ್ರಹ್ಮ ಮಾರ್ಗದಲ್ಲಿ ಹೋಗ್ತಕ್ಕಂತಹ ಜೀವರಲ್ಲಿ ಇಬ್ಬರು, ಒಂದು ಪ್ರತೀಕಾಲಂಬನ ಜೀವರು, ಇನ್ನೊಂದು ಅಪ್ರತೀಕಾಲಂಬನ ಜೀವರು ಅಂತಂದರೆ ಸಾಧಕರು ಅಂತ ಅರ್ಥ. ಜೀವರಲ್ಲಿ ವೈವಿಧ್ಯ ಅಲ್ಲ, ಸಾಧನೆಯಲ್ಲಿ ವೈವಿಧ್ಯ. ಆ ಜೀವರು ಅವರ ಸಾಧನೆ ಪೂರ್ಣ ಪಕ್ವ ಆಗಿದೆ ಅಂತಂದರೆ ಅದರ ಅಭಿಪ್ರಾಯ ಏನು? ಅಪ್ರತೀಕಾಲಂಬನ ಜೀವರು ಅಂತ ಅರ್ಥ, ಅಪ್ರತೀಕಾಲಂಬನ ಸಾಧಕರು ಅಂತ ಅರ್ಥ. ಯಾಕೆ ಅಂತಂದರೆ ಅದಕ್ಕೆ ಉದಾಹರಣೆ ನೋಡಬೇಕು ಅಂತಂದರೆ
ವಾಯುದೇವರು ಬ್ರಹ್ಮದೇವರು ಇವರೆಲ್ಲ ಏನಿದ್ದಾರೆ ಇವರೆಲ್ಲ ಅಪ್ರತೀಕಾಲಂಬನ ಸಾಧಕರು ಅಂತ ಅರ್ಥ. ಯಾಕೆ ನಾವು ಮಧ್ವ ವಿಜಯದಲ್ಲಿ ಕೇಳ್ತೇವೆ, ಆಚಾರ್ಯರು ಆಶ್ರಮ ಸ್ವೀಕಾರ ಮಾಡಬೇಕು ಅಂತ ತೀರ್ಮಾನ ಆಯಿತು. ವಾಸುದೇವ ಮನೆಯಲ್ಲಿ ಎಲ್ರಿಗೂ ಹೇಳಬೇಕು, ನಾನಿನ್ನು ಆಶ್ರಮ ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ ಅಂತ. ಬಹುಶಃ 4ನೇ 5ನೇ ಸರ್ಗದಲ್ಲಿ ಬರುತ್ತೆ ಅಂತ ಅನ್ಸುತ್ತೆ ಶ್ಲೋಕ. ಆ ಶ್ಲೋಕದಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ ಏನಂತ, ಆಚಾರ್ಯರು ಮನೆಯಲ್ಲಿ ತಂದೆ ತಾಯಂದರಿಗೆ ನಾನು ಆಶ್ರಮ ತಗೊಳ್ಳಿಕ್ಕೆ ಹೊರಟಿದ್ದೀನಿ ಅಂತ ಹೇಳಿ ಮನೆಯಲ್ಲಿ ಕಂಡ ಗೋಡೆ, ಒಂದು ಜಡವಾದ ವಸ್ತುಗಳು ಪ್ರತಿಯೊಂದಕ್ಕೂ ನಮಸ್ಕಾರ ಮಾಡಿ ನನಗೆ ಅಪ್ಪಣೆಯನ್ನು ಕೊಡು ಅಂತ ಕೇಳಿದ್ರು ಅಂತ. ಏನಿದ್ರ ಅಭಿಪ್ರಾಯ? ಅಪ್ರತೀಕಾಲಂಬನ ಸಾಧಕರು ಅಂತ ಅರ್ಥ. ಅಂದ್ರೆ ಅವರಿಗೆ ಯಾವ ಪ್ರತೀಕಗಳು ಬೇಕಾಗಿಲ್ಲ, ಕಂಡದ್ದೆಲ್ಲವೂ ಕೂಡ ಪ್ರತೀಕವೇ, ಎಲ್ಲ ಕಡೆಯಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತ ಅರ್ಥ. ಆದ್ರಿಂದ ಈ ರೀತಿ ಆ ಬ್ರಹ್ಮನಾಡಿ ಸುಷುಮ್ನಾ ನಾಡಿಯಿಂದ ಯಾರ ಪ್ರಾಣ ಉತ್ಕ್ರಮಣ ಆಗತ್ತೆ ಅವರು ಬ್ರಹ್ಮ ಮಾರ್ಗದಲ್ಲಿ ಹೋಗ್ತಾರೆ. ಆ ಬ್ರಹ್ಮ ಮಾರ್ಗದಲ್ಲಿ ಹೋಗ್ತಕ್ಕಂತಹ ಜೀವರು ಯಾರು ಪ್ರತೀಕಾಲಂಬನ ಜೀವರಿದ್ದಾರೆ ಅವರಿಗೆ ಕೊನೆ ಯಾವುದು, ಅವ್ರ ಡೆಸ್ಟಿನೇಷನ್ ಅದು ಸತ್ಯಲೋಕ. ಎಲ್ಲದಕ್ಕಿಂತಲೂ ಮೇಲೆ ಬರುವ ಸತ್ಯಲೋಕ, ಅದಕ್ಕಿಂತಲೂ ಮೇಲೆ ಇರೋದು ವೈಕುಂಠ. ಅಪ್ರತೀಕಾಲಂಬನ ಜೀವರು ಯಾರಿದ್ದಾರೆ ಅವರೆಲ್ಲ ವೈಕುಂಠಕ್ಕೆ ಹೋಗ್ತಾರೆ. ಈ ರೀತಿ ದೇಹದಿಂದ ಪ್ರಾಣ ಉತ್ಕ್ರಮಣ ಆದಾಗ ಬಲಭಾಗದ ಉತ್ಕ್ರಮಣ ಅದು ಮಹರ್ಜನ ತಪೋಲೋಕಗಳಿಗೆ ಕರ್ಕೊಂಡು ಹೋದ್ರೆ, ಎಡಭಾಗದಿಂದ ಪ್ರಾಣೋತ್ಕ್ರಮಣ ಅದು ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋದ್ರೆ, ಮಧ್ಯದಲ್ಲಿ ಇರ್ತಕ್ಕಂತಹ ಸುಷುಮ್ನಾ ನಾಡಿಯಿಂದ ಆದ ಪ್ರಾಣ ಉತ್ಕ್ರಮಣ ಅದು ಬ್ರಹ್ಮ ಮಾರ್ಗದಲ್ಲಿ ಬರ್ತಕ್ಕಂತಹ 2 ಲೋಕಗಳು, ಅಂದ್ರೆ 2 ಜೀವರಿಗೋಸ್ಕರ ಇರುವಂತಹ 2 ವಿಧವಾದ ಜಾತಕರಿಗಿರ್ತಕ್ಕಂತಹ ಲೋಕಗಳು ಅಂತಂದ್ರೆ ಪ್ರತೀಕಾಲಂಬನಾಗಿರ್ತಕ್ಕಂತಹ ಸತ್ಯಲೋಕದವರೆಗೆ ಹೋಗ್ತಕ್ಕಂತಹ ಉಪಾಸಕರಾದ ಜೀವರು, ಅಪ್ರತೀಕಾಲಂಬನವರಂತೆ ಗಳಿಸಿಕೊಳ್ತಕ್ಕಂತಹ ಪೂರ್ಣ ಪರಿಪಕ್ವತೆಯನ್ನು ಪಡೆದಿರ್ತಕ್ಕಂತಹ ಸಾಧನೆಯಲ್ಲಿ ಪರಿಪಕ್ವತೆಯನ್ನು ಪಡೆದಿರ್ತಕ್ಕಂತಹ ಜೀವರು ಅಂತಂದ್ರೆ ಅದು ಬ್ರಹ್ಮಾದಿ ದೇವತೆಗಳು, ಬ್ರಹ್ಮ ಮತ್ತು ವಾಯುದೇವರು. ಆದ್ರಿಂದ ಅವರನ್ನು ವೈಕುಂಠ ಲೋಕದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಈ ರೀತಿ ಆ ನಾಡಿಗಳ ವಿಷಯವನ್ನ, ಆ ನಾಡಿಗಳು ಯಾಕೆ ದೇಹದಲ್ಲಿ ಇಟ್ಟಿದ್ದಾರೆ ಪರಮಾತ್ಮ ಅನ್ನೋದಕ್ಕೆ ಕಾರಣವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ನಾವೇನು ಮೆಟೀರಿಯಲ್ ಯೂಸ್ ಮಾಡಿದ್ದೇವೆ ಆ ಮೆಟೀರಿಯಲಿನ ಕ್ವಾಲಿಟಿ ಏನು ಅಂತ ಗೊತ್ತಿರಬೇಕು ನಮಗೆ. ಕ್ವಾಲಿಟಿನೇ ಗೊತ್ತಿದ್ದಿಲ್ಲ ಅಂತಂದ್ರೆ ಉಪಯೋಗ ಏನು, ಅದ್ರ ಬಗ್ಗೆ ತಿಳುವಳಿಕೆನೇ ಇಲ್ಲದೆ ಇದ್ರೆ. ಆದ್ರಿಂದ ದೇಹದಲ್ಲಿ ಇರ್ತಕ್ಕಂತಹ ಈ ನಾಡಿಗಳು, ಆ ನಾಡಿಗಳ ವಿಭಾಗ ಯಾಕೆ, ಆ ನಾಡಿಗಳ ಸೃಷ್ಟಿ ಯಾಕೆ ಅನ್ನುವ ಅಭಿಪ್ರಾಯವನ್ನು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಆ ದೇಹದ ನಿರ್ಮಾಣ, ಪಿಂಡಾಂಡ, ಆ ದೇಹದ ನಿರ್ಮಾಣ ಮಾಡಿದಾಗ ಇದರಲ್ಲಿ ಈ ರೀತಿ ವಿಭಾಗಗಳನ್ನು ಯಾಕೆ ಇಟ್ಟಿದ್ದಾನೆ ಪರಮಾತ್ಮ ಅನ್ನುವ ಆ ಸೃಷ್ಟಿ ಪ್ರಕ್ರಿಯೆಯ ಚಿಂತನೆಯನ್ನ ಅದನ್ನು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಇನ್ನೊಂದು ಅಭಿಪ್ರಾಯವನ್ನು ಹೇಳ್ತಾರೆ. ಈ ಪಿಂಗಲ ನಾಡಿ ಮತ್ತು ಈ ಇಡಾನಾಡಿ, ಆಮೇಲೆ ಸುಷುಮ್ನಾ ನಾಡಿ ಅಥವಾ ದೇವಮಾರ್ಗ, ಪಿತೃಮಾರ್ಗ, ಬ್ರಹ್ಮ ಮಾರ್ಗ, ಈ ಯಾವ ಹೆಸರುಗಳಿಂದ ಕರೆದರೂ ಕೂಡ ಇವುಗಳಿಂದ ಸಿಗತಕ್ಕಂತಹ ಸುಖದ ಲೋಕಗಳೇನಿದಾವಲ್ಲ ಆ ಲೋಕಗಳಿಗೆ ಹೆಸರುಗಳು ಯಾಕೆ ಬೇರೆ ಬೇರೆ ಬಂತು, ಅದಕ್ಕೂ ಆಚಾರ್ಯರು ಕಾರಣವನ್ನು ಹೇಳ್ತಾರೆ. ಈ ಬ್ರಹ್ಮನಾಡಿಯಿಂದ ಅಂದರೆ ಬ್ರಹ್ಮ ಮಾರ್ಗದಿಂದ ನಾವೇನು ಪ್ರಾಣವನ್ನ ಬಿಟ್ಟು ಬ್ರಹ್ಮ ಮಾರ್ಗದಲ್ಲಿ ಹೋಗ್ತೇವೆ ಅದಕ್ಕೆ ಹೆಸರು ವಿಷುವತ್ತ ಅಂತ ಕರೀತಾರೆ. ಯಾಕೆ ಅದಕ್ಕೆ ವಿಷುವತ್ತ ಅಂತ ಹೇಳಿದರೆ ಸರ್ವೋತ್ಕೃಷ್ಟವಾದ ಸುಖ ಅಲ್ಲಿ ಬಿಟ್ಟರೆ ಮತ್ತೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಲಭಾಗದಿಂದ ಹೋದ ಪ್ರಾಣ ಅಲ್ಲಿ ಸಿಗುವ ಸುಖ ಅದು ನಿತ್ಯವಾದ ಸುಖ ಅಲ್ಲ, ಅದು ಮಿಶ್ರವಾದ ಸುಖ ಅಥವಾ ಅನಿತ್ಯವಾದ ಸುಖ ಅಂತ ಕರೆಸಿಕೊಳ್ಳುತ್ತೆ. ಆದರೆ ಅದೇ ರೀತಿ ಎಡಮಾರ್ಗದಿಂದ ಹೋದ ಸುಖ ಮಾರ್ಗ ಅಲ್ಲಿ ಸಿಗುವ ಸುಖ ಅಂದರೆ ಸ್ವರ್ಗಲೋಕದ ಸುಖ ಎಷ್ಟು ಅಂತ ಎಲ್ರಿಗೂ ಗೊತ್ತೇ ಇದೆ, ಅದು ಮಿಂಚು ಹೊಳದಂತೆ. ಆದ್ದರಿಂದ ಸ್ವರ್ಗದ ಸುಖವೂ ಅನಿತ್ಯ, ಈ ಸತ್ಯ ಮಹರ್ಲೋಕಾದಿಗಳ ಮಹರ್ ಜನೋಮಹರ್ ಲೋಕಗಳ ಸುಖವೂ ಅನಿತ್ಯ. ಆದರೆ ಇದಕ್ಕಿಂತ ಜಾಸ್ತಿ ಅಂತ ಅಷ್ಟೇ ಅಭಿಪ್ರಾಯ ಬಿಟ್ಟರೆ ಅದು ನಿತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಎರಡೂ ಸುಖಗಳೇನಿದ್ದಾವೆ ಅಂದರೆ ಎಡಮಾರ್ಗ ಮತ್ತು ಬಲಮಾರ್ಗದ ಸುಖಗಳೇನಿದ್ದಾವೆ ಅದು ಪೂರ್ಣ ಸುಖ ನಿತ್ಯ ಸುಖ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಿತ್ಯ ಸುಖ ಅಥವಾ ಪೂರ್ಣ ಸುಖ ಸಿಗಬೇಕು ಅಂತಂದರೆ ಮಧ್ಯನಾಡಿಯನ್ನೇ ಆಶ್ರಯಿಸಬೇಕು. ಆದ್ದರಿಂದ ಈ ಮಾರ್ಗಕ್ಕೆ ಅಥವಾ ಈ ನಾಡಿಗೆ ಯಾಕೆ ಹೆಸರು ವಿಷುವತ್ತ ಅಂತ ಹೇಳಿದರೆ ವಿಷುವತ್ತ ಅಂತ ಹೇಳಿದರೆ ಅತ್ಯಂತ ಉತ್ಕೃಷ್ಟವಾದ ಸುಖ ಅದನ್ನು ಕೊಡುವ ಲೋಕ ಇದು ಈ ಮಾರ್ಗ. ಆದ್ರಿಂದ ಇದಕ್ಕೆ ವಿಷುವತ್ತ ಮಾರ್ಗ ಅಥವಾ ಬ್ರಹ್ಮನಾಡಿ ಅಂತ ಇದಕ್ಕೆ ಹೆಸರು. ಇನ್ನು ಬಲಮಾರ್ಗ ಅಂದರೆ ಬಲನಾಡಿಗಳಿಂದ ಪ್ರಾಣ ಉತ್ಕ್ರಮಣ ಆಯಿತು ಅಂತ ಆದರೆ ಅದಕ್ಕೆ ದೇವಯಾನ ಅಂತ ಕರಿತೇವೆ ಅಂತ. ಯಾಕದು ಅಂದರೆ ಪಿಂಗಳ ಅಂತ ಒಂದು ಸುಖ ಇದೆ. ಸುಖಗಳಲ್ಲಿ ತುಂಬ ಸುಖಗಳು, ಅನೇಕ ವಿಧವಾದ ಸುಖಗಳಿದ್ದಾವೆ. ನಮ್ಮದು ಹಾಗೆ, ಏನು ತಿಂದಾಗ ಎಲ್ಲ ತಿಂದಾಗಲೂ ಒಂದೇ ಸುಖ ನಮಗೆ ಆಗೋದಲ್ಲ. ಸ್ವೀಟ್ ತಿಂದಾಗ ಒಂದು ರೀತಿ ಖುಷಿ,
ತುಂಬ ಸಿಹಿಯಾದ ಪದಾರ್ಥ ತಿಂದರೆ ಮತ್ತೊಂದು ಖುಷಿ, ಅಥವಾ ಅದಕ್ಕಿಂತಲೂ ಕಡಿಮೆ ಸಿಹಿ ತಿಂದರೆ ಅದಕ್ಕೊಂದು ಖುಷಿ. ಖಾರ ಬೇಯಿಸ್ತಕ್ಕಂಥವನಿಗೂ ಕೂಡ ಅದೇ ರೀತಿ. ಆ ಅತಿಯಾದ ಸುಖ ಸಿಗೋದು ಯಾವಾಗ ಅಂತ ಹೇಳಿದರೆ ಆ ಸುಖಗಳ ವ್ಯತ್ಯಾಸದಿಂದ ನಮಗೆ ಗೊತ್ತಾಗುತ್ತೆ. ಹೇಗೋ ಅದೇ ರೀತಿ ಇಲ್ಲಿಯೂ ಕೂಡ ಆ ಸುಖಗಳಲ್ಲಿ ವಿಧ ವಿಧವಾದ ಸುಖಗಳು ಅಂತಿದ್ದಾವೆ. ಅತ್ಯಂತ ಉತ್ಕೃಷ್ಟವಾದ ಸುಖ ಅದು ಬ್ರಹ್ಮನಾಡಿಯಿಂದ ಸಿಕ್ಕಿದ್ರೆ ಅದು ವಿಷವತ್ತಾಲೋಕ ಅಂತ ಕರೆಸಿಕೊಂಡ್ರೆ, ಈ ಪಿಂಗಳ ಅಂತ ಒಂದು ಸುಖದ ಹೆಸರಿದೆ, ಅದು ಒಂದು ಡಿವಿಷನ್, ಪಿಂಗಳ ನಾಮಕನಾದ ಸುಖ. ಆ ಪಿಂಗಳ ನಾಮಕ ಸುಖ ಅನ್ನೋದು ನಮಗೆ ಎಲ್ಲಿ ಸಿಗತ್ತೆ ಅಂತಂದ್ರೆ ಬಲಭಾಗದ ನಾಡಿಗಳಿಂದ ಪ್ರಾಣೋತ್ಕ್ರಮಣ ಆದರೆ. ಇನ್ನು ಎಡನಾಡಿ ಇಡನಾಡಿ ಅದರಿಂದ ಪ್ರಾಣೋತ್ಕ್ರಮಣ ಆದರೆ ಅಲ್ಲಿ ಸಿಗೋದೇನು ಅಂತಂದ್ರೆ ಅಲ್ಲಿ ಅನ್ನ ಸಿಗೋದಂತೆ. ಆದ್ರಿಂದ ಈ ರೀತಿ ಒಂದೊಂದು ಯಾನ ಒಂದೊಂದು ದ್ರವ್ಯಗಳ ಪ್ರಾಪ್ತಿಗೆ ಕಾರಣವಾಗೋದ್ರಿಂದ ಆ ಲೋಕಗಳಿಗೆ ಅಥವಾ ಅಲ್ಲಿ ಹೋಗ್ತಕ್ಕಂತಹ ಜೀವರಿಗೇನೆ ಆ ಹೆಸರು. ಸುಖ ಪಿಂಗಳ ನಾಮಕನಾದ ಜೀವ ಅಂತಲೇ ಕರಿಬೋದು, ಇಡಾ ನಾಮಕನಾದ ಜೀವ ಅಂತಲೇ ಕರಿಬೋದು. ಯಾಕೆಂದ್ರೆ ಆ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅಂತ. ಬಡಿಸ್ಬೇಕಾದ್ರೆ ಸಾರು ಬಡಿಸುವವನ ಹೆಸರು ಗೊತ್ತಿಲ್ಲ ನಮಗೆ, ಸಾರು ಬಾ ಇಲ್ಲಿ ಅಂತ ಕರಿತೀವಿ. ಸಾರ ಅವನು ಅಲ್ಲ, ಅದನ್ನು ಹಿಡ್ಕೊಂಡು ಬರೆಸ್ತಾ ಇದ್ದಾನಾದ್ರಿಂದ ಹೇಗೋ ಹಾಗೆ ಇಡ ಅಂತಲೇ ಆ ಜೀವನನ್ನು ಕರಿಬಹುದು ಬೇಕಾದ್ರೆ, ಯಾಕೆ ಅಂದ್ರೆ ಆ ಮಾರ್ಗದಲ್ಲಿ ಹೋಗಿದ್ದಾನೆ. ಪಿಂಗಳ ಅಂತಲೇ ಆ ನಾಮದ ಅವನನ್ನು ಕರಿಬಹುದು, ಯಾಕೆ ಅಂದ್ರೆ ಆ ಮಾರ್ಗದಿಂದ ಹೋಗಿದ್ದಾನೆ. ಈ ರೀತಿ ಆ ವಿಭಾಗಗಳನ್ನು ಕೊಟ್ಟು ಮೂರು ವಿಧವಾದ ನಾಡಿಗಳು ಮೂರು ವಿಧವಾದ ಲೋಕಗಳಿಗೆ ಮೂರು ವಿಧವಾದ ಜೀವರನ್ನ ಕರ್ಕೊಂಡು ಹೋಗುವ ವಿಶಿಷ್ಟವಾದ ದೇಹದ ಪ್ರಾಪ್ತಿ ಅದು ಜೀವನಿಗೆ ಸಿಕ್ಕಿದೆ. ಅಂದ್ರೆ ಈ ದೇಹ ಪಿಂಡಾಂಡ ದೇಹ ಅಂತ ಅರ್ಥ. ಒಬ್ಬ ಸಾಧಕನಾದ ಜೀವ ತನ್ನ ಸಾಧನೆಯನ್ನು ಯಾವ ರೀತಿ ಮಾಡ್ಕೊಳ್ತಾನೆ ಅನ್ನುವ ವಿಷಯವನ್ನ ಆ ಶುಕಮುನಿಗಳು ಅದನ್ನು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡಿದ್ದಾರೆ. ಈ ರೀತಿ ಆ ಉಪಾಸನೆಯ ಕ್ರಮವನ್ನು ಉಪದೇಶ ಮಾಡಿ ಆಮೇಲೆ ಅವನಿಗೆ ಶುಕಮುನಿಗಳಿಗೆ ಹೇಳ್ತಾರೆ, ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ ಶುಕಮುನಿಗಳು. ಈ ರೀತಿ ಅನುಸಂಧಾನವನ್ನು ಇಟ್ಟುಕೊಂಡು ತಾನು ತನ್ನ ಅಂತ್ಯಕಾಲ ಪ್ರಾಪ್ತಿಯಾದಾಗ ಈ ಕ್ರಮದಲ್ಲಿ ಅವನು ಹೊರಟ ಅಂತ ಇಟ್ಕೊಳ್ಳೋಣ. ಈ ಕ್ರಮದಲ್ಲಿ ತುಂಬ ಅವನ ಸಾಧನೆ ಪರಿಪಕ್ವ ಆಗಿತ್ತು, ಅವನು ಎಲ್ಲಿಗೆ ಹೋದ, ವೈಕುಂಠಕ್ಕೇನೆ ಹೋದ ಅಂತ ಇಟ್ಕೊಳ್ಳೋಣ, ಅಥವಾ ಸತ್ಯಲೋಕಕ್ಕೆ ಹೋದ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಮೋಕ್ಷ ಆಗತ್ತೆ ಅಂತ ಇಲ್ಲ ಅಂತಾರೆ ಆಚಾರ್ಯರು. ಮೋಕ್ಷ ಇನ್ನೂ ಆಗಿಲ್ಲ ಅಂತಲೇ ಅರ್ಥ. ಮೋಕ್ಷ ಯಾವಾಗ ಭಗವಂತನ ದರ್ಶನ, ಭಗವಂತನ ಇಚ್ಛೆ, ಈ ಜೀವನನ್ನು ನಾನು ಉದ್ಧಾರ ಮಾಡಬೇಕು, ಇವನು ನನ್ನ ಪ್ರಸಾದಕ್ಕೆ ನನ್ನ ಅನುಗ್ರಹಕ್ಕೆ ಇವನು ಯೋಗ್ಯ, ಇದು ಯಾರೂ ಒಪ್ಪಲ್ಲ. ಇದು ಆಚಾರ್ಯರು ಮಾತ್ರ ಹೇಳುವ ಸಿದ್ಧಾಂತ. ಇದು ಏನು, ಭಗವಂತನ ದರ್ಶನ ಆದ ಕೂಡಲೇ ಮೋಕ್ಷ ಆಗತ್ತೆ ಅಂತ ಎಲ್ಲರದ್ದು ಚಿಂತನೆ. ದರ್ಶನ ಆದದ್ದವರು ಎಲ್ಲರಿಗೂ ಮೋಕ್ಷ ಆಗೋದಾದ್ರೆ ಎಷ್ಟು ಜನ ರಾಮರನ್ನು ನೋಡಿಲ್ಲ, ಎಷ್ಟು ಜನ ಕೃಷ್ಣನನ್ನು ನೋಡಿಲ್ಲ. ಆದ್ರಿಂದ ದರ್ಶನದಿಂದ ಮೋಕ್ಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ ಆಚಾರ್ಯರು. ಅಲ್ಲೊಂದು ಮಧ್ಯದಲ್ಲಿ ಒಂದಿದೆ ಪ್ರಸಾದ ಅಂತ ನಮ್ಮಲ್ಲಿದೆ, ಅಥವಾ ಇಚ್ಛಾ ಅಂತ ಕರಿಬಹುದು, ಅಥವಾ ಪ್ರಸಾದ ಅಂತ ಕರಿಬಹುದು. ಎರಡೂ ಒಂದೇ ಅಭಿಪ್ರಾಯ. ಏನು ಇಚ್ಛಾ ಅಂದ್ರೆ ಭಗವಂತನ ಮನಸ್ಸಿನಲ್ಲಿ ಒಂದು ಇಚ್ಛೆ ಹುಟ್ಟಬೇಕು, ಈ ಜೀವನನ್ನು ನಾನು ಉದ್ಧಾರ ಮಾಡಿ ನನ್ನ ಕಡೆಗೆ ಎಳ್ಕೊಳ್ತೇನೆ ಅನ್ನುವ ಇಚ್ಛೆ ಅವನಲ್ಲಿ ಹುಟ್ಟಬೇಕು. ಅಥವಾ ಪ್ರಸಾದೋನ್ಮುಖನಾಗಿರ್ಬೇಕು ಪರಮಾತ್ಮ, ಇವನಿಗೆ ಅನುಗ್ರಹ ಮಾಡಬೇಕು ಅನ್ನುವ ಇಚ್ಛೆ ಹುಟ್ಟಬೇಕು ಅಂತ. ಈ ರೀತಿ ನಡೆದ್ರೆ ಅದಾದ್ಮೇಲೆ ಮೋಕ್ಷ. ಹಾಗಾದ್ರೆ ಬ್ರಹ್ಮ ಮಾರ್ಗದಲ್ಲಿ ಹೋದ್ರೂ ಕೂಡ ಆ ಜೀವ ಅವನೆಲ್ಲೋಗಿ ನಿಲ್ತಾನೆ, ಅವನಿಗೆ ಡೆಸ್ಟಿನೇಷನ್ ಅಲ್ಲಿ ಸಿಗೋದು ಸತ್ಯಲೋಕದಲ್ಲಿ. ಆ ಸತ್ಯಲೋಕದಲ್ಲಿ ಹೋದ ಅಂತ ಇಟ್ಕೊಳ್ಳೋಣ, ಅದು ಪೂರ್ಣವಾದ ಪಕ್ವ ಅಂತಲ್ಲ, ಪಕ್ವವಾದ ಭಕ್ತಿ ಸಾಧನೆ ಅಂತ ಲೆಕ್ಕ. ಅದಕ್ಕಿಂತಲೂ ಉನ್ನತವಾದ ಭಕ್ತಿ ಇದೆ. ಅದು ಯಾರು, ಬ್ರಹ್ಮದೇವರು ವಾಯುದೇವರು ಇವರು ಮಾತ್ರ ಮಾಡೋದು ಅಂತ. ಇನ್ನೂ ಯಾರಾದರೂ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಕೂಡಲೇ ಮೋಕ್ಷ ಆಗೋದಿಲ್ಲ. ಆ ಬ್ರಹ್ಮಕಲ್ಪ ಮುಗಿಬೇಕು. ಆ ಬ್ರಹ್ಮಕಲ್ಪ ಮುಗಿದ ಮೇಲೆ ಈಗ ಎಲ್ಲಾದರೂ ಇರುತ್ತೆ ನೋಡಿ, ನಾವು ಎಲ್ಲಾದ್ರೂ ಒಂದು ಕಡೆ ಕೆಲಸಕ್ಕೆ ಅಂತ ಹೋದ್ರೆ ನಮ್ಮ ಕೆಲಸ ಆದ್ಮೇಲೆ ನಾವು ಹೊರಟು ವಾಪಸ್ ಬಂದ್ಬಿಡ್ತೀವಿ. ಹಾಗೆ ನನ್ನ ಸಾಧನೆ ಪಕ್ವ ಆಯಿತು, ಆದ್ರಿಂದ ನನಗೆ ಮೋಕ್ಷ ಕೊಟ್ಬಿಡಿ ಅಂತಂದ್ರೆ ಹಾಗಾಗೋದಿಲ್ಲ ಅಂತಾನೆ ಆಚಾರ್ಯ. ನಂಗೆ ಆಗೋದಿಲ್ಲ ಅಂತಾರೆ ಆಚಾರ್ಯರು. ಯಾವಾಗ ನಮಗೆ ಮೋಕ್ಷ ಅಂತಂದ್ರೆ ಬ್ರಹ್ಮದೇವರ ಆಯುರ್ಮಾನ, ಬ್ರಹ್ಮದೇವರ ಕಲ್ಪ ಯಾವಾಗ ಮುಗಿಯತ್ತೆ ಅಂದ್ರೆ ಬ್ರಹ್ಮ ಪ್ರಳಯ ಅಂತ ಕರಿತೀವಲ್ವಾ, ಆವಾಗ ಎಲ್ಲರಿಗೂ ಎಲ್ಲರ ಸರ್ಟಿಫಿಕೇಟಿಗೂ ಸರ್ಟಿಫೈಡ್ ಮಾಡೋದು ಯಾರು ಅಂದ್ರೆ ಬ್ರಹ್ಮದೇವರು. ಅವರು ಸೈನ್ ಹಾಕಿದ್ರೆ ಆಮೇಲೆ ಅವರ ಪ್ರಳಯ ಕಾಲದಲ್ಲಿ ಪರಮಾತ್ಮ ಇವರನ್ನೆಲ್ಲ ಮೇಲೆ ಎತ್ತಾನಂತ. ಹಾಗಾದ್ರೆ ಅಲ್ಲಿಯವರೆಗೂ ಇವರಿಗೆ ಅಲಾಟ್ ಮಾಡೋ ಜಾಗ ಯಾವುದು? ಅದೇ ವೈಕುಂಠ ಲೋಕದಲ್ಲಿ ಒಂದು ಅಮುಕ್ತ ಸ್ಥಾನ ಅಂತ ಇದೆ. ಮುಕ್ತ ಸ್ಥಾನ ಅದು ಬ್ರಹ್ಮವಾಯುಗಳಿಗೆ ಇರೋದು. ಅಮುಕ್ತ ಸ್ಥಾನ ಅಂತ ಒಂದಿದೆ, ಅಂದ್ರೆ ಸಾಧನೆ ಪಕ್ವ ಆಗಿದೆ, ಆದರೆ ಮೋಕ್ಷ ಇನ್ನೂ ಸಿಗ್ಲಿಲ್ಲ ಅಲ್ವಾ. ಈಗ ಉದಾಹರಣೆಗೆ ಹೇಳೋದಾದ್ರೆ ಎಲ್ಲಾದ್ರೂ ಕೆಲಸಕ್ಕೆ ಸೇರ್ಬೇಕು ಅಂತಂದ್ರೆ
ಆ ಕೆಲಸಕ್ಕೆ ಸೇರಬೇಕು ಅಂತಂದರೆ ನಮಗೆ ಅದಕ್ಕೆ ಬೇಕಾಗಿರೋ ಲೆಟರ್ ಕಳಿಸ್ತಾರಲ್ಲ, ಆ ಲೆಟರ್ ಕಳಿಸಿದ ಕ್ಷಣಕ್ಕೆ ನೀವು ಸೇರಿದ್ದೀರಿ ಅಂತ ಅರ್ಥ ಅಲ್ಲ. ಅಲ್ಲಿ ಮೊದಲನೇ ದಿವಸ ಹೋಗಿ ಡ್ಯೂಟಿಗೆ ಜಾಯಿನ್ ಆಗಿ ಅಲ್ಲಿ ನೀವು ಅಲ್ಲಿ ಏನು ಇವತ್ತೇನು ತಮ್ಮ ಇಂಪ್ರೆಷನ್ನು ಅಥವಾ ಏನು ಹೇಳ್ತಾರೋ ಅದನ್ನೆಲ್ಲ ಮಾಡಿದ ಮೇಲೆ ನಿಮ್ಮ ಕೆಲಸ ಶುರುವಾಗಿದೆ ಅಂತ ಅರ್ಥ. ಅಲ್ಲಿಯವರೆಗೂ ಲೆಟರ್ ಇವತ್ತು ಕೊಟ್ಟಿದ್ದಾರೆ, ನೀವು ಮುಂದಿನ ತಿಂಗಳು 1ನೇ ತಾರೀಕು ಸೇರಿ ಅಂತಂದರೆ ಕೆಲಸಕ್ಕೆ ಸೇರಿದಿರಿ ಅಂತ ಅರ್ಥನಾ? ಇಲ್ಲ. ಹಾಗೆ ಸಾಧನೆ ಪಕ್ವ ಆಗಿದೆ, ಲೆಟರ್ ಬಂದಿದೆ ನಿಮಗೆ, ಆದರೆ ಇನ್ನೂ ನಿಮ್ಮ ಹತ್ರ ಪೂರ್ಣವಾಗಿ ನಿಮ್ಮ ಹತ್ರ ಅವ್ರೇನು ಅಗ್ರಿಮೆಂಟ್ ಇನ್ನೂ ಮಾಡಿಸ್ಕೊಂಡಿಲ್ಲ ಅಂತ ಅರ್ಥ. ಅದಕ್ಕೇನು ಸ್ಥಾನ? ಅಮುಕ್ತ ಸ್ಥಾನ ಅಂತ ಅರ್ಥ. ಅಂದರೆ ಇವನ್ ಸಾಧನೆ ಆಗಿದೆ, ಆದರೆ ಮೋಕ್ಷಕ್ಕೆ ಬರಲಿಕ್ಕೆ ಇನ್ನೂ ಟೈಮ್ ಇದೆ. ಯಾಕೆ ಅಂತಂದರೆ ಬ್ರಹ್ಮಪ್ರಳಯ ಇನ್ನೂ ಆಗಿಲ್ಲ ಅಂತ ಅರ್ಥ. ಆ ಬ್ರಹ್ಮಪ್ರಳಯ ಯಾವಾಗ ಆಗತ್ತೋ ಆವಾಗ ಅಮುಕ್ತ ಸ್ಥಾನದಿಂದ ಮುಕ್ತ ಸ್ಥಾನಕ್ಕೆ ಅವರನ್ನು ಕನ್ವರ್ಟ್ ಮಾಡ್ತಾರೆ. ಆದ್ದರಿಂದ ಇದು ಮೋಕ್ಷ ಪಡೆಯುವ ಕ್ರಮ ಈ ರೀತಿ ಇರುತ್ತೆ ಅಂತ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಆ ಉಪದೇಶವನ್ನು ಮಾಡ್ತಾರೆ. ಹೀಗೆ ತಾರತಮ್ಯಕ್ಕೆ ಅನುಗುಣವಾಗಿ ಅವರವರ ಸಾಧನೆಗೆ ಅನುಗುಣವಾದ ತಾರತಮ್ಯ. ಆದ್ರಿಂದಲೇನೆ ಯಾಕೆ ಈ ಲೋಕಗಳ ವ್ಯವಸ್ಥೆ? BA ಮಾಡಿದವನಿಗೂ ಒಂದೇ ಸ್ಯಾಲ್ರಿ, PhD ಮಾಡಿದವನಿಗೂ ಒಂದೇ ಸ್ಯಾಲ್ರಿ, ಬೇಕಾದಷ್ಟು ಡಾಕ್ಟರೇಟ್ ಮಾಡಿದವನಿಗೂ ಒಂದೇ ಸ್ಯಾಲ್ರಿ. ಅಂದರೆ ಯಾರಾದರೂ ಅಷ್ಟು ಮಾಡ್ಕೊಳ್ತಾರ ಅಂತ ಯೋಚನೆ ಮಾಡಿ. BA ಮಾಡಿದವನಿಗೂ 25 ಕೊಡ್ತೀರಿ, MA ಮಾಡಿದವನಿಗೂ 25 ಕೊಡ್ತೀರಿ, PhD ಮಾಡ್ಕೊಂಡವನಿಗೂ 25 ಕೊಡ್ತೀರಿ ಅಂದರೆ ಎಲ್ಲರೂ BAಗೆ ನಿಲ್ತಾರೆ. ಹಾಗಾದರೆ ಅದನ್ನು ಮಾಡ್ತಾ ಇದ್ದೀರಿ ಅಂದರೆ ಅಭಿಪ್ರಾಯ ಏನು? ಅಲ್ಲಿ ಯಾವಾಗ ನಿಮ್ಮ ಕ್ಯಾಟಗರಿ ವ್ಯತ್ಯಾಸ ತೋರಿಸ್ತಾ ಇದೆನೋ ಅದಕ್ಕೆ ಅನುಗುಣವಾದ ತಾರತಮ್ಯ ಇದೆ ಅನ್ನೋದು ಅಭಿಪ್ರಾಯ ಹೇಗೋ ಹಾಗೆ ಆಚಾರ್ಯರು ಹೇಳ್ತಾರೆ, ಇಷ್ಟು ಲೋಕಗಳ ಸೃಷ್ಟಿಯ ವ್ಯಕ್ತಿತ್ವ ವ್ಯವಸ್ಥೆ ಯಾಕೆ ಮಾಡಿದ್ದಾನೆ ಪರಮಾತ್ಮ ಅಂತಂದರೆ ಸಾಧಕರ ವೈವಿಧ್ಯ ಇದೆ, ಅವರವರ ಸಾಧನೆಗೆ ಅನುಗುಣವಾದ ತಾರತಮ್ಯ ಇದೆ, ಎಲ್ಲರನ್ನೂ ಒಂದೇ ಲೋಕದಲ್ಲಿ ಕೂಡಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವ ಅಭಿಪ್ರಾಯದಲ್ಲಿ ಈ ಜನೋಲೋಕ, ಮಹರ್ಲೋಕ, ತಪೋಲೋಕಗಳು ಇವುಗಳ ಮೇಲೆ ಬರ್ತಕ್ಕಂತಹ ಪೂರ್ಣ ಮಟ್ಟದ ಸುಖ ಕೊಡತಕ್ಕಂತಹ ಸತ್ಯಲೋಕ, ಅದಕ್ಕಿಂತಲೂ ಮಿಗಿಲಾದ ಸುಖ ಇದು ನಶ್ವರವಲ್ಲ ಆಗದೇ ಇರತಕ್ಕಂತಹ ಸುಖ, ಅದು ಮೋಕ್ಷ ಸುಖ ಅಂದರೆ ವೈಕುಂಠ ಲೋಕದ ಸುಖ, ಅದು ಕೊಡೋದು ಪರಮಾತ್ಮನ ಕೈಯಲ್ಲಿದೆ. ಈ ರೀತಿ ತಾರತಮ್ಯಕ್ಕೆ ಅನುಗುಣವಾಗಿ ಸಾಧನೆಗೆ ಅನುಗುಣವಾದ ಸುಖವನ್ನು ಕೊಡುವ ವ್ಯವಸ್ಥೆಯನ್ನು ಪರಮಾತ್ಮ ಆ ಲೋಕಗಳ ದೃಷ್ಟಿಯಿಂದ ಜಗತ್ತಿಗೆ ತಾನು ತೋರಿಸಿಕೊಡ್ತಾ ಇದ್ದಾನೆ. ಯಾಕೆ ಇಷ್ಟು ಲೋಕಗಳ ವ್ಯವಸ್ಥೆ ಇದೆ ಅಂತ ಹೇಳಿ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಆ ಜೀವ ಧಾರಣೆ ಮಾಡುವ ದೇಹ, ಆ ದೇಹದಿಂದ ಆಗ್ತಕ್ಕಂತಹ ಪ್ರಾಣ ನಿರ್ಗಮನ, ಆ ನಿರ್ಗಮನ ಆದ ಮೇಲೆ ಮುಂದೆ ಸಿಗ್ತಕ್ಕಂತಹ ಲೋಕಗಳ ಪ್ರಾಪ್ತಿ, ಈ ವಿಷಯವನ್ನ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡಿದ್ದಾರೆ. ಹೀಗೆ ಅದಾದ ಮೇಲೆ ಮುಂದೆ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡಬೇಕಾದ್ರೆ ಹಾಗಾದರೆ ಏನಂತ ತೀರ್ಮಾನ ಆಯಿತು? ಮೊದಲೆರಡು ಅಧ್ಯಾಯಗಳು ಅವರು ಉಪದೇಶ ಮಾಡಿದ್ದು ಸಾಧನೆಯ ಮಾರ್ಗ ಹೇಗಿದೆ, ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ, ಈ ರೀತಿ ಮಾಡಿಕೊಂಡು ಹೋದರೆ ಅದರಿಂದ ಸಾಧನೆ ಅದು ಮೆಟ್ಟಲು ಏರ್ತಾ ಇದೆ ಅಂತ ಅರ್ಥ. ಆ ಸಾಧನೆ ಯಾವಾಗ ಪರಿಪಕ್ವ ಆಗತ್ತೆ, ಅದಾದ ಮೇಲೆ ಕೊನೆಗೆ ಚರಮ ಶರೀರದಿಂದ ನಿನ್ನನ್ನು ಹೊರಗಡೆ ಹಾಕಿದರೆ ಆಮೇಲೆ ಪ್ರಾಣೋತ್ಕ್ರಮಣ ಆದಮೇಲೆ ಮುಂದೆ ನಿನಗೆ ಮೋಕ್ಷ ಉಂಟಾಗತ್ತೆ, ಅಥವಾ ಸ್ವರ್ಗಾದಿ ಲೋಕಗಳು ಉಂಟಾಗತ್ತೆ, ಅಥವಾ ಜನೋಮಹರ್ ಲೋಕಾದಿಗಳ ಪ್ರಾಪ್ತಿ ಉಂಟಾಗತ್ತೆ ಅಂತ ವ್ಯವಸ್ಥೆಯನ್ನು ತೋರಿಸಿಕೊಟ್ರು. ಹಾಗಾದರೆ ಏನಂತ ಅರ್ಥ ಆಯಿತು? ಎಲ್ಲಾದರೂ ನೋಡ್ತೀರಲ್ಲ ಹೋದ್ಮೇಲೆ ಯಾವುದು ಡೂಸು ಯಾವುದು ಡೋಂಟ್ಸ್ ಅಂತ ಬರೆದಿರ್ತಾರಲ್ಲ. ಹಾಗಾದರೆ ಮೊದಲಿಗೆ ಶುಕಮುನಿಗಳು ಯಾವುದು ಮಾಡಬೇಕು ಅನ್ನೋದನ್ನು ಉಪದೇಶ ಮಾಡಿದ್ರು ಅಂತಾಯಿತು. ಸಾಧನೆ ಮಾರ್ಗದಲ್ಲಿ ಬಂದ ನೀನು ಸಾಧನೆ ಮಾಡುವ ಮಾರ್ಗ ಯಾವುದು ಅಂತ ಮೊದಲು ಏನು ಮಾಡಬೇಕು ಅನ್ನೋದನ್ನು ತೋರಿಸಿದ್ರು. ಇನ್ನು 3, 4, 5 ಅಧ್ಯಾಯಗಳಲ್ಲಿ ಏನು ಮಾಡಬಾರ್ದು ಅನ್ನೋದನ್ನು ಉಪದೇಶ ಮಾಡ್ತಾ ಇದ್ದಾರೆ. ಏನು ಮಾಡಬಾರ್ದು? ಮಾಡಲೇಬೇಕು, ಆದರೆ ಯಾವ ಅಭಿಪ್ರಾಯದಿಂದ ಮಾಡಬಾರ್ದು ಅನ್ನೋದು ತಿಳಿಬೇಕಷ್ಟೇ. ಮಾಡಬಾರ್ದು ಅಂತಂದರೆ ಮಾಡಲೇಬಾರ್ದು ಅಂತ ನಿಷೇಧ ಅಲ್ಲ, ಮಾಡಬೇಕು, ಆದರೆ ಮಾಡುವುದರ ಅರ್ಥ ಅನುಸಂಧಾನ ಏನಿದೆ ಅಂತ ತಿಳಿದು ಮಾಡಬೇಕು. ಅದಕ್ಕೆ ಅವರು ಶಬ್ದ ಪ್ರಯೋಗ ಮಾಡಿದ್ದು ಏನು ಮಾಡಬಾರ್ದು ಅಂತಲೇ ಪ್ರಯೋಗ ಮಾಡಿದ್ದಾರೆ. ಅದರ ಅಭಿಪ್ರಾಯ ಇಂಡೈರೆಕ್ಟ್ ಆಗಿ ಹೇಳೋದು ಇಷ್ಟೇ, ನಾವೆಲ್ಲ ಮಾಡೋದು ಅದನ್ನೇ, ಯಾವುದನ್ನು ಮಾಡಬಾರ್ದು ನಾವು ಅದನ್ನೇ ಮಾಡ್ತಾ ಇದ್ದೇವೆ. ಏನು? ಅದಕ್ಕೆ ತುಂಬ ಸುಂದರವಾಗಿ ಹೇಳ್ತಾರೆ ಶುಕಮುನಿಗಳು. ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ ಇಂದ್ರಂ ಇಂದ್ರಿಯ ಕಾಮಸ್ತು ಪ್ರಜಾಕಾಮ ಪ್ರಜಾಪತೀನ್. ನಮಗೆ ದೇವರು ಹುಟ್ಟಿಸಿದ್ದಾನೆ, ಕೆಳಗಡೆ ಬಂದಿದ್ದೇವೆ, ಬಂದ ಮೇಲೆ ಇಲ್ಲಿ ಏನಾಯಿತು? ನನಗೆ ಧನ ಕನಕ ವಸ್ತು ವಾಹನಾದಿಗಳಲ್ಲಿ ಅಭಿಪ್ರಾಯ, ಆಸಕ್ತಿ. ಆದ್ದರಿಂದ ನಾನು ಏನು ಮಾಡ್ತಾ ಇದ್ದೇನೆ? ಧನ ಪ್ರಾಪ್ತಿ, ಅದಕ್ಕೋಸ್ಕರ ಲಕ್ಷ್ಮಿ ಅವಳ ಆರಾಧನೆಯನ್ನು ಮಾಡ್ತಾ ಇದ್ದೇನೆ. ಸಂತಾನ ಪ್ರಾಪ್ತಿ ಆಗಬೇಕು, ಅದಕ್ಕೋಸ್ಕರ
ಮತ್ತೊಬ್ಬ ದೇವನನ್ನು ಆಶ್ರಯಿಸ್ತಾ ಇದ್ದೇನೆ. ಇನ್ನೊಂದು ಯಾವುದೋ ಆಸೆ ಆಕಾಂಕ್ಷೆಗಳಿದೆ, ಅದಕ್ಕೆ ಮತ್ತೊಬ್ಬ ದೇವರನ್ನು ಆರಾಧನೆ ಮಾಡ್ತಾ ಇದ್ದೇನೆ. ಹೀಗೆ ಬ್ರಹ್ಮವರ್ಚಸ ಕಾಮಸ್ತು, ಬ್ರಹ್ಮದೇವರ ಉಪಾಸನೆಯನ್ನು ಕೆಲವರು ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನನಗೆ ಬ್ರಹ್ಮವರ್ಚಸ್ಸು ಬೇಕು ಅಂತ, ನನಗೆ ಸಂತಾನ ಬೇಕು ಅಂತ ಪ್ರಜಾಪತಿ ನಾಮಕನಾದ ವ್ಯಕ್ತಿಯ ಆರಾಧನೆ ಮಾಡ್ತಾ ಇದ್ದಾರೆ ಕೆಲವರು. ಹೀಗೆ ಅಥವಾ ನನಗೆ ದುಡ್ಡು ಬೇಕು ಅಂತ ಶ್ರೀಯನ್ನ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ ಇದ್ದಾರೆ. ದೇವಿ ಮಾಯಾಂತು ಶ್ರಿಯಾಕಾಮಃ ತೇಜಸ್ಕಾಮೋ ವಿಭಾವಸುಂ ವಸುಕಾಮೋ ವಸೂನ್ ರುದ್ರಾನ್. ವಸುಕಾಮಃ ಅಂದರೆ ಸಂಪತ್ತುಗಳ ಅಭೀಷ್ಟೆಯನ್ನು ಪಡ್ತಕ್ಕಂಥವರು ವಸುರುದ್ರಾದಿತ್ಯ ಗಣರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಆರೋಗ್ಯ ಪ್ರಾಪ್ತಿ ಬೇಕಾದವರು ಇವನು ಸೂರ್ಯನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಇವರೆಲ್ಲರೂ ಕೂಡ ಒಂದೊಂದನ್ನು ಅಪೇಕ್ಷೆ ಇಟ್ಟುಕೊಂಡು ಆಯುಷ್ಯ ಬೇಕು ಅಂತ ಕೇಳಿಕೊಳ್ಳುವವರು ಅವರು ಅಶ್ವಿನಿ ದೇವತೆಗಳ ಆರಾಧನೆಯನ್ನು ಮಾಡ್ತಾ ಇದ್ದಾರೆ, ಧನ್ವಂತರಿ ಮುಂತಾದ ಆರಾಧನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಅಭಿಪ್ರಾಯ. ಹೀಗೆ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಅದು ನಿಜವಾಗ್ಲೂ ಮಾಡಬಾರದು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ, ಮಾಡಬೇಡ್ದು ಅಂತ ನೀವು ಹೇಳ್ತಾ ಇದ್ದೀರಿ ಸರಿ, ಮತ್ತೆ ಮಾಡಿ ಅಂತ ಧರ್ಮಶಾಸ್ತ್ರ ಇದೇ ಪುರಾಣಗಳೇ ಬೋಧನೆ ಮಾಡ್ತಾ ಇದೆ ಅಲ್ವಾ ಇವರನ್ನು ಆರಾಧನೆ ಮಾಡಿ ಅಂತ. ಅದಕ್ಕೆ ಶುಕಮುನಿಗಳ ಮಾತಿನ ಆಂತರ್ಯ ಅದು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ವೇದವ್ಯಾಸ ದೇವರ ಅಭಿಪ್ರಾಯ ಏನು ಅಂತ ಆಚಾರ್ಯರು ಬರೀತಾರೆ. ಹೀಗೆ ಇದೆಲ್ಲ ಪಟ್ಟಿ ಕೊಟ್ಟರು, ನಿಮಗೆ ಯಾರ್ಯಾರೇನು ಬೇಕು. ರೂಪಾಭಿಕಾಮಃ ಗಂಧರ್ವಾನ್, ನನಗೆ ಒಳ್ಳೆ ಸೌಂದರ್ಯ ಬರಬೇಕು ಅಂತಂದರೆ ಗಂಧರ್ವರನ್ನು ಆರಾಧನೆ ಮಾಡಿ ಅಂತ ಹೇಳುತ್ತೆ ಶಾಸ್ತ್ರ. ಅದೇ ಶಾಸ್ತ್ರ ಮುಂದೆ ಇನ್ನೊಂದು ಕಡೆ ಹೇಳುತ್ತೆ, ಸ್ತ್ರೀಕಾಮಃ ಅಪ್ಸರಃ ಊರ್ವಶೀಂ, ಯಾರಿಗೆ ಸ್ತ್ರೀಯರ ಕನ್ಯೆ ವಿವಾಹ ಆಗಬೇಕನ್ನೋ ಬಯಕೆಯಿಂದ ಸ್ತ್ರೀಯನ್ನು ಬಯಸ್ತಾನೆ ಅವನು ಅಪ್ಸರಾ ಸ್ತ್ರೀಯರನ್ನ ಚಿಂತನೆ, ಊರ್ವಶಿ ಮುಂತಾದ ಅಪ್ಸರಾ ಸ್ತ್ರೀಯರ ಉಪಾಸನೆಯನ್ನು ಮಾಡಬೇಕಂತೆ, ಅದರಿಂದ ಕನ್ಯಾ ಪ್ರಾಪ್ತಿ ಉಂಟಾಗತ್ತೆ. ಹೀಗೆ ನಮಗೆ ಬೇಕಾದ ಐಹಿಕವಾದ ಅಭೀಷ್ಟಗಳ ಪ್ರಾಪ್ತಿ, ಈ ಪ್ರಾಪ್ತಿಯನ್ನು ಪಡಿಬೇಕು ಅಂತ ಆದರೆ ಒಬ್ಬೊಬ್ಬ ದೇವತೆಗಳನ್ನು ಆಶ್ರಯಿಸಿ ಅಂತ ಇದೇ ಪುರಾಣಗಳು ಇದೇ ಉಪನಿಷತ್ತುಗಳೇ ಹೇಳುತ್ತಾ ಇದೆ. ಮತ್ತೆ ಇವರು ಹೇಳ್ತಾ ಇದ್ದಾರೆ ಇದನ್ನು ಮಾಡಬೇಡಿ ಅಂತ. ಮಾಡಬೇಕು ಯಾವುದು ಅಂತ ಮೊದಲು ಹೇಳಿದ್ರು, ಮಾಡಬೇಡಿ ಅಂತ ಇವರೇ ಹೇಳ್ತಾ ಇದ್ದಾರೆ. ಅದೇ ಪುರಾಣಗಳು ಹೇಳ್ತಾ ಇದೆ ಬೇಕಾದರೆ ಇವು ಮಾಡಿ ಅಂತ. ಮತ್ತೆ ಎರಡೂ ವಿರೋಧ ಇದೆ ಅಲ್ವಾ ಅಂತ ಅನಿಸಿದ್ರೆ ಅದಕ್ಕೆ ಆಚಾರ್ಯರು ಉತ್ತರವನ್ನು ಕೊಡ್ತಾರೆ. ಇದು ಯಾವುದು ಮಾಡಬೇಡಿ ಅಂತಂದರೆ ಅಭಿಪ್ರಾಯ ಇವರೇ ನಿಯಾಮಕರು ಇದಕ್ಕೆ ಅಂತ ಇಟ್ಕೊಂಡು ಮಾಡಬೇಡಿ. ನನಗೆ ಒಳ್ಳೆ ಸೌಂದರ್ಯ ಬೇಕು ಅಂತ ಅದನ್ನು ಕೊಡುವವನು ಗಂಧರ್ವನೇ ಬಿಟ್ರೆ ಮತ್ತಾರು ಇದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಇದು ಮಾಡಬಾರದು ಉಪಾಸನೆ ಇದು. ಹಾಗೆ ಬ್ರಹ್ಮದೇವರು ನನಗೆ ಬ್ರಹ್ಮವರ್ಚಸ್ಸನ್ನು ಕೊಡ್ತಾರೆ ಅಂತ ಇಟ್ಕೊಂಡ್ಬಿಟ್ರೆ ಅದು ಮಾಡಬಾರದು ಉಪಾಸನೆ ಅದು. ಮತ್ತೇನು ಉಪಾಸನೆ ಮಾಡಬೇಕು? ಇವರ ಅಂತರ್ಯಾಮಿಯಾದ ಪರಮಾತ್ಮ ನನಗಿದನ್ನು ಕೊಡ್ತಾ ಇದ್ದಾನೆ. ಊರ್ವಶಿ ಕನ್ಯೆಯನ್ನ ಅನುಗ್ರಹ ಮಾಡ್ತಾಳೆ ಅಂತಂದ್ರೆ ಊರ್ವಶಿಗೆ ಆ ಸಾಮರ್ಥ್ಯ ಇಲ್ಲ. ಆ ಊರ್ವಶಿಯಲ್ಲಿ ಇರ್ತಕ್ಕಂತಹ ಊರ್ವಶಿ ನಾಮಕನಾದ ಪರಮಾತ್ಮನೇ ಅದನ್ನು ಅನುಗ್ರಹ ಮಾಡ್ತಾ ಇದ್ದಾನೆ. ಬ್ರಹ್ಮಣಸ್ಪತಿ ಬ್ರಹ್ಮನಾಮಕನಾದ ಪರಮಾತ್ಮನೇ ನನಗೆ ಬ್ರಹ್ಮವರ್ಚಸ್ಸನ್ನು ಕೊಡ್ತಾ ಇದ್ದಾನೆ. ಆಯುಷ್ಕಾಮ ಆಯುಷ್ಯವನ್ನು ಕೊಡ್ತಾ ಇರೋದು ಅಶ್ವಿನಿ ದೇವತೆಗಳಲ್ಲ, ಆ ಅಶ್ವಿನಿ ನಾಮಕನಾದ ಪರಮಾತ್ಮನೇ ನಮಗೆ ಅದನ್ನು ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಈ ಅನುಸಂಧಾನ ಇರಬೇಕೇ ಹೊರತು ಆಯಾಯ ದೇವತೆಗಳನ್ನೇ ನೇರವಾಗಿ ಉಪಾಸನೆ ಮಾಡಿ ಅವರೇ ನನಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅನ್ನುವ ಉಪಾಸನೆ ಅದು ಸರ್ವಾತ್ಮನ ಮಾಡಬಾರ್ದು. ಇದು ಡೋಂಟ್ಸ್ ಅಂದರೆ ಅರ್ಥ ಅಂತಾರೆ ಆಚಾರ್ಯರು. ಮಾಡಬಾರ್ದು ಅಂತಂದರೆ ಮಾಡಲೇಬಾರ್ದು ಅಂತ ಅರ್ಥ ಅಲ್ಲ, ಮಾಡಬೇಕು, ಯಾವ ಅನುಸಂಧಾನ ಇರಬೇಕೋ ಅದನ್ನು ಇಟ್ಕೊಂಡು ಮಾಡಬೇಕು. ಇದು ಆಚಾರ್ಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಇವೆಲ್ಲವೂ ಕೂಡ ಯಾಕೆ ಇಲ್ಲ ನಾನು ಹಾಗೆ ಉಪಾಸನೆ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಕೆಲವರು ಇರ್ತಾರೆ ವಿತಂಡ ಮಾಡೋರು ಇರ್ತಾರೆ, ಕೆಲವರು ಹಿಂಗೆ ಮಾಡಬೇಡ್ದು ಅಂತಂದರೆ ಇಲ್ಲ ಯಾಕೆ ಹಿಂಗೆ ಮಾಡಬಾರ್ದು, ಇಲ್ಲ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳೋರು ಕೆಲವರು ಇರ್ತಾರೆ. ಅದಕ್ಕೆ ಶುಕಮುನಿಗಳು ನೇರವಾಗಿ ಉತ್ತರವನ್ನು ಕೊಟ್ಬಿಟ್ರು. ಕೆಲವೊಮ್ಮೆ ದಾರ್ಷ್ಟ್ಯದಿಂದ ಮಾತಾಡಿದ್ರೇ ಕೆಲವರಿಗೆ ಅರ್ಥ ಆಗುತ್ತೆ. ಅದಕ್ಕೆ ಅದೇ ನೇರವಾದ ಉತ್ತರವನ್ನು ಶುಕಮುನಿಗಳು ಕೊಟ್ಬಿಡ್ತಾರೆ. ವೇದವ್ಯಾಸ ದೇವರ ಮಾತನ್ನೇ ಹೇಳ್ತಾರೆ. ನೀನು ಒಂದು ವೇಳೆ ಆ ರೀತಿ ಉಪಾಸನೆ ಮಾಡಿ ನಾನು ಬೇಡ ಅಂತ ಹೇಳೋದಿಲ್ಲ, ಆದರೆ ಈ ಉಪಾಸನೆ ಅದು ಮೋಕ್ಷಕ್ಕೆ ವಿರೋಧಿ. ನೀನು ಬಂದದ್ದೆಲ್ಲಿಗೆ? ಭುವಿಗೆ. ಹೋಗಬೇಕಾದದ್ದೆಲ್ಲಿಗೆ? ಮೋಕ್ಷಕ್ಕೆ ಅನ್ನೋ ನಿನ್ನ ಟಾರ್ಗೆಟ್ ಇದ್ದರೆ ಆ ಮೋಕ್ಷ ಲೋಕಕ್ಕೆ ಹೋಗಲಿಕ್ಕೆ ಈ ಉಪಾಸನೆಗಳು ಇದು ಸರ್ವಾತ್ಮನ ಪ್ರತಿಬಂಧಕ. ಆದ್ದರಿಂದ ನಿನ್ನ ಉಪಾಸನೆ ನಿನ್ನ ಐಹಿಕವಾದ ಅಭೀಷ್ಟಗಳನ್ನು ಈಡೇರಿಸ್ತಕ್ಕಂತಹ ಉಪಾಸನೆ ಆಗಿದ್ರೂ ಕೂಡ ಈ ಉಪಾಸನೆಯ ಮೂಲಕರ್ತೃ ಅದು ಯಾರು? ಊರ್ವಶಿಯ ಒಳಗಡೆ ಊರ್ವಶಿ ನಾಮಕನಾದ ಪರಮಾತ್ಮ, ಬ್ರಹ್ಮನ ಒಳಗಡೆ ಬ್ರಹ್ಮನಾಮಕನಾದ ಪರಮಾತ್ಮ, ಲಕ್ಷ್ಮೀದೇವಿಯ ಒಳಗಡೆ ಲಕ್ಷ್ಮೀ ನಾಮಕನಾದ ಪರಮಾತ್ಮ, ಇವರಿದ್ದೇ ನನಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅನ್ನೋ ಉಪಾಸನೆ ನಿನ್ನಲ್ಲಿ ಬಂದುಬಿಟ್ರೆ ಅದು ಮೋಕ್ಷಕ್ಕೆ ಮಾರ್ಗ. ಅದು ಬರಲಿಲ್ಲ ಅಂತಾದರೆ ಅದು ಮೋಕ್ಷಕ್ಕೆ ವಿರೋಧಿಯಾದ ಭಕ್ತಿ ಅಥವಾ ಮೋಕ್ಷಕ್ಕೆ ವಿರೋಧವಾದ ಉಪಾಸನೆ. ಆದ್ರಿಂದಲೇನೆ ದೇಹದಲ್ಲಿ ಎಡ ಮತ್ತು ಬಲ ಅಂತ ವಿಭಾಗ ಮಾಡಿರೋದು.
ನಿನ್ನ ಉಪಾಸನೆ ಆಯಾ ದೇವತೆಗಳ ಪ್ರತೀಕ ಹೋಗ್ಬಿಟ್ರೆ ಆವಾಗ ಅದಕ್ಕನುಗುಣವಾದ ಅವರಿಗೆಲ್ಲ ಶಕ್ತಿ ಇರೋದು ಎಲ್ಲಿವರೆಗೂ ಅಂತಂದ್ರೆ ಸ್ವರ್ಗಲೋಕದ ಸುಖ ಕೊಡ್ಲಿಕ್ಕೆ ಮಾತ್ರ ಅವರಿಗೆ ಶಕ್ತಿ ಇರೋದು. ಆದ್ರಿಂದ ನೀನು ಉಪಾಸನೆಯಂತೂ ಮಾಡಿದ್ದಿ, ಹಾಗಾದ್ರೆ ಸ್ವರ್ಗಲೋಕ ಅಂತೂ ನಿನಗೆ ಕೊಡ್ತೇವೆ. ಆದ್ರೆ ನಿನ್ನ ಉಪಾಸನೆ ಅವರ ಅಂತರ್ಯಾಮಿ ಚಿಂತನೆತ್ವೇನ ಹೋದ್ರೆ ಆವಾಗ ಬಲಮಾರ್ಗದಿಂದ ಪ್ರಾಣ ಹೋಯಿತು ಅಂತ ಆದ್ರೆ ಅದು ನಿನ್ನನ್ನು ಉತ್ತಮವಾದ ಲೋಕಗಳಿಗೆ ಕರ್ಕೊಂಡು ಹೋಗುತ್ತೆ, ಅಥವಾ ಸರ್ವೋತ್ಕೃಷ್ಟವಾದ ಸತ್ಯ ಅಥವಾ ವೈಕುಂಠ ಲೋಕಗಳಿಗೆ ಕರ್ಕೊಂಡು ಹೋಗುತ್ತೆ. ಆದ್ರಿಂದ ಉಪಾಸನೆಯ ಕ್ರಮದಲ್ಲಿ ಈ ರೀತಿ ವ್ಯತ್ಯಾಸ ಇದೆ. ಇದು ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು ಅಂತಕ್ಕಂತಹ ವಿಷಯಗಳನ್ನು ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಅದರ ಉಪಾಸನೆಯ ಕ್ರಮವನ್ನು ಉಪದೇಶವನ್ನು ಮಾಡ್ತಾರೆ. ಹೀಗೆ ಆ ಜೀವ ತಾನು ಸಾಧನೆ ಮಾಡಲಿಕ್ಕೆ ಅಂತ ಹೊರಟವನು ಅದಾದ ಮೇಲೆ ಅವರು ಅದೇ ಹೇಳೋದು, ಹಾಗಾದರೆ ಇದು ನಡಿಬೇಕು ಅಂತಾದರೆ ನಾನು ಈ ರೀತಿ ಉಪಾಸನೆ ಮಾಡಬೇಕು ಅಂತಂದರೆ ಎಷ್ಟು ಅದಕ್ಕೆ ಕಷ್ಟ. ನಾನು ಅದೇ ಹೇಳಿದೆ, ನಿನ್ನೆ ನಾವು ಮಾತಾಡಬೇಕಾದ್ರೆ, ನಿನ್ನೆ ನೋಡಬೇಕಾದ್ರೆ ಅದೇ ಅನಿಸ್ತು. ಬೇರೆ ಎಲ್ಲ ಏನು ಮಾಡಿದರೂ ಕೂಡ ಕೊನೆಗೆ ಒಂದು ಮಾತಲ್ಲ, ಒಂದು ಪದ ಅದು ಪೂರ್ತಿ ನಮ್ಮ ಕರ್ಮವನ್ನು ನಾಶ ಮಾಡಿಬಿಡುತ್ತೆ. ಮಾಡಿದೆ ಅಂತ ಶಬ್ದ ಪ್ರಯೋಗ ಬಂತು ಅಂತಂದರೆ ಏನು ಮಾಡಿದ್ದೇವೋ ಅದು ರಾಜಸೂಯವೇ ಮಾಡಿರಲಿ ಅಥವಾ ಇನ್ಯಾವುದೇ ದೊಡ್ಡ ಯಾಗಗಳೇ ಮಾಡಿರಲಿ, ಮಾಡಿದೆ ಅನ್ನೋ ಶಬ್ದದಲ್ಲಿ ನಮ್ಮ ಪರ್ಯವಸಾನ ಬಂತು ನಮ್ಮ ವಾಕ್ಯ ಅಂತಂದರೆ ಅದು ಹೋಯಿತು ಅಂತ ಅರ್ಥ. ಹಾಗಾದರೆ ಇದು ಬರಬೇಡ್ದು ಅಂತಂದರೆ ಏನು ಮಾಡಬೇಕು? ಅದಕ್ಕೆ ಶುಕಮುನಿಗಳು ಹೇಳಿದರು, ಅದಕ್ಕೆ ಶ್ರವಣ ಶ್ರೋತವ್ಯ ಕೀರ್ತಿತವ್ಯ ಸ್ಮರ್ತವ್ಯಶ್ಚೇಚ್ಛತಾ ವಯಂ. ಆದ್ದರಿಂದ ಶ್ರವಣಾದಿಗಳನ್ನು ಮಾಡ್ತಾ ಹೋದರೆ ಆವಾಗ ನಿನ್ನ ಬಾಯಿಂದ ಬರುವ ಮಾತುಗಳು ಏನು ಅಂತಂದರೆ ಇದನ್ನು ಮಾಡಿಸಿದರು ಅಂತ ಮಾತುಗಳು ಬರ್ತಾವೆ ಬಿಟ್ರೆ ಇದನ್ನು ಮಾಡಿದೆ ಅನ್ನುವ ವಾಕ್ಯದಲ್ಲಿ ಅನ್ನುವ ಮಾತಿನಲ್ಲಿ ನಮ್ಮ ವಾಕ್ಯ ಪರ್ಯವಸಾನ ಅದು ಆಗೋದಿಲ್ಲ. ಇದು ಉಪಾಸನೆಯ ಕ್ರಮ ಅನ್ನೋದನ್ನು ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಹೀಗೆ ಈ ಮಾತುಗಳನ್ನು ಕೇಳಿದಾಗ ಮೈ ರೋಮಾಂಚನ ಆಗಲಿಕ್ಕೆ ಶುರುವಾಯಿತಂತೆ ಪರೀಕ್ಷಿತ್ ರಾಜನಿಗೆ. ಹೀಗೆಲ್ಲ ಉಪಾಸನೆ ಮಾಡುವ ಕ್ರಮ ಇದೆ ಅಂತಂದರೆ ಇನ್ನಷ್ಟು ನನಗೆ ಅವನ ಬಗ್ಗೆ ಕೇಳಬೇಕು ಅನ್ನುವ ಇಚ್ಛೆ ಉಂಟಾಗ್ತಾ ಇದೆ. ಯಾಕೆ? ಇಷ್ಟು ವಿಶಿಷ್ಟವಾದ ದೇಹ, ಆ ದೇಹದಲ್ಲಿ ಇರ್ತಕ್ಕಂತಹ ಜಡವಾದ ಈ ನರನಾಡಿಗಳು, ಆ ನರನಾಡಿಗಳ ವಿಭಾಗವನ್ನು ಮಾಡಿ ಅವುಗಳಿಂದ ಪ್ರಾಣೋತ್ಕ್ರಮಣ ಆಯಿತು ಅಂತಾದರೆ ಅವುಗಳಿಗಿಂದಲೇ ಇಷ್ಟು ವ್ಯವಸ್ಥೆ ಮಾಡಿದ್ದಾನೆ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅವನ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವ ಇಚ್ಛೆ ನನಗೆ ಉಂಟಾಗ್ತಾ ಇದೆ. ಆದ್ದರಿಂದ ನೀವು ನನಗೆ ಮತ್ತಷ್ಟು ಉಪದೇಶವನ್ನು ಮಾಡಿ ಅಂತ ಆ ಪರೀಕ್ಷಿತ್ ರಾಜ ಕೇಳಿದ್ದಂತೆ. ಅದಾದ್ಮೇಲೆ ಒಂದು ಮಾತನ್ನು ಹೇಳ್ತಾರೆ, ದೇವರ ಕಥೆಯನ್ನು ಕೇಳೋದು ಬಿಟ್ಟು ನೀವು 80ನೇ ವರ್ಷ ಶಾಂತಿ ಮಾಡ್ಕೊಳ್ಳಿ, 90ನೇ ವರ್ಷ ಶಾಂತಿ ಮಾಡ್ಕೊಳ್ಳಿ, ಶತಾಯುಷಿಗಳಾಗಿ ಶತರ್ಮಾನ ಶಾಂತಿಗಳನ್ನು ಮಾಡ್ಕೊಳ್ಳಿ, ಅದೆಲ್ಲ ನೀರಲ್ಲಿ ಹೋಮ ಮಾಡಿದಂತೆ ಅಂತಾರೆ. ಬೇಡ, ಕಟ್ವಾಂಗನಂತೆ ಒಂದು ಮುಹೂರ್ತ ಕಾಲ ಬದುಕಿ, ಆದರೆ 24 ನಿಮಿಷ ಪೂರ್ತಿ ಭಗವತ್ ಚಿಂತನೆಯನ್ನು ಮಾಡಿ ಸಾಯಿರಿ, ಅದು ಸಾರ್ಥಕವಾದ ಕ್ಷಣಗಳಾಗ್ತವೆ. ಆದರೆ ಅದೇ ಒಂದು ರೀತಿ ಅನೇಕ ಆಯುರ್ಮಾನಗಳನ್ನು ಕಳೆದಿದ್ದೇನೆ, ಅನೇಕ ಶತಕಗಳನ್ನು ಕಳೆದಿದ್ದೇನೆ, ಅನೇಕ ದಶಕಗಳನ್ನು ಕಳೆದಿದ್ದೇನೆ, ಆದರೆ ಮಾಡಿದ್ದೇನು ಅಂತ ಪ್ರಶ್ನೆ ಮಾಡಿದರೆ ಅಲ್ಲಿ ಕೊನೆಗೆ ಸಿಗೋ ಆನ್ಸರ್ ಶೂನ್ಯವೇ. ಆ ರೀತಿ ಬದುಕೋದು ಬದುಕಲ್ಲ, ಅದು ಉಸಿರಾಟ ಅಂತ ಅರ್ಥ. ಅದನ್ನೇ ಒಂದು ಕಡೆಯಲ್ಲಿ ಆಚಾರ್ಯರು ಹೇಳ್ತಾರೆ, ಎಲ್ಲಿ ಮಹಾಭಾರತ ತಾತ್ಪರ್ಯದಲ್ಲಿ ಬರಿಬೇಕಾದ್ರೆ ಹೇಳ್ತಾರೆ, ಸಜೀವಮಾನಃ ನಪರ ಕಥಂಚಿತ್. ಏನು 60ನೇ ಶಾಂತಿ, 70ನೇ ಶಾಂತಿ, 80ನೇ ಶಾಂತಿ ಇವೆಲ್ಲ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಏನರ್ಥ? ಬದುಕಿದ್ದಕ್ಕೆ ಶಾಂತಿ ಮಾಡಿಕೊಂಡ್ರೆ ಅದು ಶಾಂತಿ ಅಂತ ಅರ್ಥ, ಇಲ್ಲದೆ ಇದ್ರೆ ಉಸಿರಾಟಕ್ಕೆ ಶಾಂತಿ ಅಂತ ಅರ್ಥ ಅಷ್ಟೇ. ಇದು ವ್ಯತ್ಯಾಸ ಅಂತಾರೆ. ಸಜೀವಮಾನಃ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ರು ಆಚಾರ್ಯರು. ಜೀವಮಾನಃ ನಪರ ಕಥಂಚಿತ್, ನಾನು ಇಷ್ಟು ದಿವಸಗಳವರೆಗೆ ಬದುಕಿದ್ದೇನೆ ಅಂದರೆ ಏನರ್ಥ? ಉಸಿರಾಡಿದವರು ಬದುಕಿದ್ದಾರೆ, ಬದುಕಿದವರು ಬದುಕಿದ್ದಾರೇನೆ, ಎರಡು ಕಡೆಯಲ್ಲಿ ಒಂದೇ ಶಬ್ದವೇ ಹೇಳೋದು, ಆದರೆ ಅರ್ಥ ವ್ಯತ್ಯಾಸ ಇದೆ ಅಂತ ಅರ್ಥ. ಬದುಕು ಅನ್ನುವ ಶಬ್ದ ಅದೇನು ಹೇಳುತ್ತೆ? ಯಾವ ರೀತಿ ನಮ್ಮನ್ನು ಬದುಕಬೇಕು ಅಂತ ಮಾರ್ಗದರ್ಶನ ಮಾಡಿದೆನೋ ಆ ರೀತಿ ನಾವು ಬದುಕಿದ್ರೆ ಅದು ಬದುಕು ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಆವಾಗ ಬದುಕು ಅನ್ನೋ ಅರ್ಥಕ್ಕೆ ಬರೀ ಉಸಿರಾಟ ಅಂತ ಅರ್ಥ. ನಾವು 60ನೇ ಶಾಂತಿ ಮಾಡಿಸ್ಕೊಂಡಿದ್ದೀನಿ, ಯಾಕೆ ಅಂದರೆ ನಾನು ಉಸಿರಾಡಿದ್ದಕ್ಕೆ 60ನೇ ಶಾಂತಿ ಆಗ್ತಾ ಇದೆ. ನಾನು 70ನೇ ಶಾಂತಿ ಮಾಡಿಸ್ಕೊಂಡಿದ್ದೀನಿ ಅಂದರೆ 70ನೇ ಶಾಂತಿ ಉಸಿರಾಡಿದ್ದಕ್ಕೆ ಮಾಡಿಸ್ಕೊಂಡಿದ್ದೀನಿ. ಉಸಿರಾಟಕ್ಕೆ ಶಾಂತಿಯೇ ಹೊರತು ಬದುಕಿಗೆ ಶಾಂತಿ ಅಲ್ಲ. ಏನು ಬದುಕಿಗೆ ಶಾಂತಿ ಅಂತಂದರೆ ಶಾಸ್ತ್ರಗಳು ಹೇಳಿದಂತೆ ಬದುಕು ನಡೆಸಿ ಆ ರೀತಿ ನನ್ನಿಂದ ಈ 60 ವರ್ಷ ವಸಂತಗಳನ್ನು ಸಾರ್ಥಕವಾಗಿ ನೀನು ಕಳೆಯುವಂತೆ ಮಾಡಿದೆಯಲ್ಲ, ಅದಕ್ಕೆ ನಿನಗೊಂದು ವೋಟ್ ಆಫ್ ಥ್ಯಾಂಕ್ಸ್ ಅಂತಾನೆ. 60ನೇ ವರ್ಷ ಶಾಂತಿ, 70ನೇ ವರ್ಷ ಶಾಂತಿ ಅಂದರೆ ಏನರ್ಥ? ಕೃತಜ್ಞತಾ ಸಮರ್ಪಣೆ ಅಂತ ಅರ್ಥ.
ನನಗೆ ಇಷ್ಟು ದಿವಸಗಳವರೆಗೆ ಹುಟ್ಟಿನಿಂದ ಆರಂಭಿಸಿಕೊಂಡು ಈ 60ನೇ ಸಂವತ್ಸರಕ್ಕೆ ಕಾಲಿಡುವವರೆಗೆ ನನ್ನ ಉಸಿರಾಡಿಸಿದ್ದು ಮಾತ್ರ ಅಲ್ಲ, ಶಾಸ್ತ್ರಗಳು ಹೇಳಿದಂತೆ ನನ್ನನ್ನು ಬದುಕಿಸಿದ್ರಿ. ಆದ್ದರಿಂದ ಯಾರು ಬದುಕಿಸಿದ್ದು? ಮತ್ತು ಇದೇ ತತ್ವಾಭಿಮಾನಿ ದೇವತೆಗಳು. ಆದ್ದರಿಂದ ಇವರಿಗೆಲ್ಲರಿಗೂ ಕೂಡ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಫಂಕ್ಷನ್ ಆದಮೇಲೆ ಹೇಳ್ತೀರಲ್ಲ ಹಾಗೆ 60 ವರ್ಷ ವಸಂತಗಳನ್ನು ಕಳಿಸಿದ್ರಿಂದ ನಿಮಗೆ ಒಂದು ಕೃತಜ್ಞತಾ ಸಮರ್ಪಣೆ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಮುಂದಿನ ಜೀವನಕ್ಕೆ ಅವರ ಹತ್ರ ಪರ್ಮಿಷನ್ ತಗೊಳ್ಳೋದು ಅಂತ ಅರ್ಥ. ಇದಕ್ಕೆ 60ನೇ ಶಾಂತಿ. ಆದ್ದರಿಂದ ಇದು ಬದುಕಿಗೆ ಶಾಂತಿ, ಉಸಿರಾಟಕ್ಕೆ ಶಾಂತಿ ಅಲ್ಲ. ಇಲ್ಲದೇ ಇದ್ರೆ ಉಸಿರಾಟಕ್ಕೆ ಶಾಂತಿ ಅಂತ ಅರ್ಥ. ಆದ್ದರಿಂದ ಈ ರೀತಿ ಅನುಸಂಧಾನವನ್ನು ಇಟ್ಟುಕೊಂಡ್ರೆ, ಹಾಗಾದರೆ ಶುಕಮುನಿಗಳು ಪರೀಕ್ಷಿತನಿಗೆ ಹೇಳಿದರು, ಬದುಕಿರುವವರೆಗೂ ಕೂಡ ಬದುಕು ಹೇಳಿದಂತೆ ಬದುಕಿದ್ರೆ ಆವಾಗ ಎಷ್ಟು ದಿನ ಬದುಕಿದ್ರು ಅವನು ಬದುಕಿದ್ದಾನೆ ಅಂತ ಇತಿಹಾಸದಲ್ಲಿ ಉಳಿಯುತ್ತೆ. ಇಲ್ಲ ಅಂತ ಆದರೆ ಅದರಿಂದಲೇ ಅಲ್ವಾ ಎಷ್ಟೋ ಜನರು ಬಂದಿದ್ದಾರೆ, ಎಷ್ಟೋ ಜನ ಹೋಗಿದ್ದಾರೆ. ಆದರೆ ಇತಿಹಾಸದಲ್ಲಿ ಯಾಕೆ ಕೆಲವರು ಹೆಸರು ಮಾತ್ರ ಉಳಿದಿದೆ? ಹೌದು, ಬದುಕಿದ್ದಾರೆ, ಅವರು ಉಸಿರಾಡಿದ್ದಲ್ಲ. ಇದು ಶುಕಮುನಿಗಳ ಆಂತರ್ಯ. ಆದ್ದರಿಂದ ಈ ರೀತಿ ಇದನ್ನು ಮಾತು ಹರಿಕತೆ, ಅದು ಪರಮಾತ್ಮನ ಕಥೆಯನ್ನು ಕೇಳಬೇಕು ಅನ್ನೋ ದೃಷ್ಟಿಯಿಂದ ಯಾವಾಗ ಆ ಮನಸ್ಸು ಅದು ವಿಫಲ ಉಂಟಾಗತ್ತೋ ಆವಾಗ ನನ್ನ ಕರ್ಮಗಳು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಅಂದರೆ ಆ ಸೆಲ್ಸ್ ಅದು ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಇನ್ನಷ್ಟು ಕೇಳಬೇಕು, ಇನ್ನಷ್ಟು ಮಾಡಬೇಕು ಅನ್ನುವ ಅಭಿಪ್ರಾಯ ಮೂಡ್ತಾ ಇದೆ ಅಂತಂದರೆ ನಮ್ಮ ಒಳಗಡೆ ಇರ್ತಕ್ಕಂತಹ ಸತ್ವಗುಣ ಅದು ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಅದು ಎಲ್ಲಿವರೆಗೂ ಆಗೋದಿಲ್ವೋ ಅಲ್ಲಿವರೆಗೂ ಅವೆಲ್ಲ ಹೊಡೆದಿದೆ ಅಂತ ಅರ್ಥ. ಇದು ಶುಕಮುನಿಗಳು ಪರೀಕ್ಷಿತರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಆ ಭಗವಂತನ ಕಥೆಯನ್ನು ಕೇಳಿದಾಗ ಅಂದರೆ ಹಂತಗಳು, ಒಂದೊಂದೇ ಹಂತ ಕೇಳಿದ ಕೂಡಲೇ ಮೊದಲನೇ ಬಾರಿಗೆ ಉತ್ಸುಕತೆ ಉಂಟಾಗಲ್ಲ. ಕೆಲವರಿಗೆ 2ನೇ ಬಾರಿ 3ನೇ ಬಾರಿ ಶ್ರವಣ ಮಾಡಿದಾಗ ಉತ್ಸುಕತೆ ಉಂಟಾಗುತ್ತೆ. ಕೆಲವರಿಗೆ 4ನೇ ಬಾರಿ ಕೇಳಿದಾಗ ಉತ್ಸುಕತೆಯಿಂದ ಮನಸ್ಸು ವಿಕ್ವಲ ಆಗಲಿಕ್ಕೆ ಶುರುವಾಗುತ್ತೆ. ಆ ಮನಸ್ಸು ವಿಕ್ವಲ ಆದಮೇಲೆ 5ನೇ ಬಾರಿ ಇನ್ನೊಮ್ಮೆ ಕೇಳಿದರೆ ಅದೇ ವಿಷಯವನ್ನು ಆವಾಗ ತುಂಬ ಆನಂದ ಬಾಷ್ಪಗಳು, ಕಣ್ಣಿಂದ ನೀರು ಸುರಿತಾ ಆನಂದ ಬಾಷ್ಪಗಳು ಸುರಿತಾ ಹೋಗ್ತಾರೆ. ಇದು ಭಕ್ತಿಯ ಉದ್ರೇಕ ಅಂತ ಕರೀತಾರೆ. ನಾವು ನಮ್ಮಲ್ಲಿರ್ತಕ್ಕಂತಹ ಸತ್ವಗುಣ ಅಥವಾ ನಮ್ಮಲ್ಲಿರ್ತಕ್ಕಂತಹ ಸತ್ಕರ್ಮದ ಅನುಷ್ಠಾನ ಅದು ಫಲವತ್ತಾಗ್ತಾ ಇದೆ. ಒಂದು ಹೊಲದಲ್ಲಿ ಆ ಬೀಜವನ್ನು ಬಿತ್ತನೆ ಮಾಡಿ ಆ ಬೀಜ ಪ್ರತಿಫಲಿತವಾಗ್ತಾ ಇದೆ ಅಂತ ಯಾವಾಗ ಗೊತ್ತಾಗತ್ತೆ ನಮಗೆ? ಅದು ಚಿಗುರು ಒಡೆದು ಮೊಳಕೆ ಹೊರಗೆ ಬಂದು ಅದರಿಂದ ಒಂದು ದಂಟು, ಒಂದು ಹೂವು, ಒಂದು ಬೀಜ ಕಾಣಿಸ್ಲಿಕ್ಕೆ ಶುರು ಮಾಡಿದರೆ ಆವಾಗ ಈ ಭೂಮಿ ಅದು ಫಲವತ್ತಾಗಿದೆ ಅಂತ ತೀರ್ಮಾನ ಮಾಡೋದು. ಹಾಗೆ ಭಗವದ್ ವಿಷಯದಲ್ಲಿ ಕಥಾಶ್ರವಣವನ್ನು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಇದ್ದಕ್ಕಿದ್ದಾಗೆ ಕೀರ್ತನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಶ್ರವಣದಲ್ಲೇನೆ ಈ ಹಂತಗಳಿದ್ದಾವೆ. ಈ ಹಂತಗಳು ಅಂದರೆ ಭಕ್ತಿ ಉದ್ರೇಕ ಆಗಬೇಕು. ಆ ಭಕ್ತಿ ಉದ್ರೇಕ ಅಂತ ಹೇಳಿದರೆ ಮತ್ತಷ್ಟು ಕೇಳಬೇಕನ್ನುವ ಇಚ್ಛೆ ಹುಟ್ಟಬೇಕು. ಆ ಮತ್ತಷ್ಟು ಕೇಳಬೇಕನ್ನುವ ಇಚ್ಛೆ ಹುಟ್ಟಿದ ಮೇಲೆ ಮುಂದಿನ ಸ್ಟೆಪ್ ಏನು ಅಂತಂದರೆ ಅದರ ಬಗ್ಗೆ ಆಸಕ್ತಿಯನ್ನು ಮೂಡಲಿಕ್ಕೆ ಶುರು ಮಾಡುತ್ತೆ. ಆ ಆಸಕ್ತಿ ಮುಂದೊಂದು ದಿವಸ ಅದೇನಾಗತ್ತೆ, ಇನ್ನಷ್ಟು ಕೇಳಬೇಕು ಅಂತ ಕೇಳಿದ ಮೇಲೆ ಆ ಕೇಳಿದ ಆ ಖುಷಿ ಅದು ಒಳಗಡೆ ಮನಸ್ಸಿಗೆ ಮುಟ್ಟಿದಾಗ ಆ ಭಕ್ತಿಯುದ್ರೇಕ ಅದು ಕಣ್ಣಿನ ನೀರಿನ ರೂಪದಿಂದ ಆನಂದ ಬಾಷ್ಪಗಳಾಗಿ ಹೊರಗಡೆ ಬರುತ್ತೆ. ಇದು ಅವನಲ್ಲಿರ್ತಕ್ಕಂತಹ ಸಾತ್ವಿಕತೆ ಅಥವಾ ಸತ್ವಭಾವ ಅನ್ನೋದು ಅದು ಉದ್ರೇಕಗೊಂಡಿದೆ ಅಂತ ಅಭಿಪ್ರಾಯ. ಇಲ್ಲ ಅಂದರೆ ಏನು? ಹಾಗಾದರೆ ಅದು ಮನಸ್ಸಲ್ಲ, ಅದು ಕಲ್ಲು ಅಂತ ಅರ್ಥ. ನೀವೆಷ್ಟು ಅದನ್ನು ಹೊಡೆದ್ರೂ ಕೂಡ ಅದೇನು ಅಲಗಾಡಲ್ಲ. ಕೆಲವರು ಹಂಗೆ ಇರ್ತಾರೆ. ಕೆಲವರಿಗೆ ನೀವೇನೇ ಹೇಳಿ ನಾವಿಷ್ಟೇ ಅಂತ ಕೂತಿರ್ತಾರೆ. ಅದು ಅಷ್ಟೇ ಆಗ್ಬಿಡ್ತೇವೆ ಕೊನೆಗೆ ಅಂತ ಅಭಿಪ್ರಾಯ. ಅದು ಮನಸ್ಸು ಅಂತ ಆಗಬೇಕು ಅಂತಾದರೆ ಅದು ಭಗವತ್ ಕಥಾಗಳನ್ನು ಶ್ರವಣ ಮಾಡಿದ ಮೇಲೆ ಅದು ಪ್ರಫುಲ್ಲವಾಗಲೇಬೇಕು. ಅದು ಪ್ರಫುಲ್ಲ ಆಗಲಿಲ್ಲ ಅಂತಾದರೆ ಅದು ಮನಸ್ಸಲ್ಲ, ಅದು ಕಲ್ಲು ಅಂತ ಅರ್ಥ. ಇದು ಶುಕಮುನಿಗಳು ಪರೀಕ್ಷಿತರಾಜನಿಗೆ ಆ ಉಪದೇಶವನ್ನು ತಿಳಿಸಿಕೊಡ್ತಾರೆ. ಹೀಗೆ ತದ್ ಅಶ್ಮಸಾರಂ ಹೃದಯಂ ಬತೇದಂ ಯದ್ಗೃಹ್ಯಮಾಣೈರ್ ಹರಿನಾಮಧೇಯೈಃ ನ ವಿಕ್ರಿಯೇತಾತ ಮುಖೇ ವಿಕಾರಃ ನೇತ್ರೇ ಜಲಂ ಗಾತ್ರ ರುಹೇಶು ಹರ್ಷಃ. ಮೈ ರೋಮಾಂಚನ ಆಗಬೇಕಂತೆ. ಗಾತ್ರ ರುಹೇಶು ಹರ್ಷಃ, ರೋಮಾಂಚನ. ಈ ಬೆಳಗ್ಗೆ 5 ಗಂಟೆಗೆ ಎದ್ದು ಅದರಲ್ಲೂ ದ್ವಾದಶಿ ದಿವಸ ಪೂಜೆ ಮಾಡು, ಧನುರ್ಮಾಸದಲ್ಲಿ ಪೂಜೆ ಮಾಡು ಅಂತಂದರೆ ಮೈ ರೋಮಗಳು ನಿಗರು ಬಿಡ್ತಾರೆ. ಅದು ಭಕ್ತಿ ಅಂತ ಅರ್ಥ ಅಲ್ಲ. ಅದು ಭಕ್ತಿ ಅಲ್ಲ. ಯಾವ ರೋಮ ನಿಗರುವಿಕೆ ಅನ್ನೋದು ಭಕ್ತಿ ಅಂತ ಕರೆಸ್ಕೊಳತ್ತೆ ಅಂತಂದರೆ ಭಗವಂತನ ಕಥೆಗಳು ಅದು ಯಾವಾಗ ಡೈರೆಕ್ಟು ಮನಸ್ಸಿಗೆ ನಾಟತ್ತಲ್ಲ ಆವಾಗ ಏನು ರೋಮಾಂಚನ ಆಗತ್ತಲ್ಲ
ಅದು ನಿಜವಾದ ರೋಮಾಂಚನ ಅಂತ ಕರೆಸ್ಕೊಳ್ಳುತ್ತೆ. ಈ 5 ಗಂಟೆಗೆ ತಾಕೋ ತಳಿ ರೋಮಾಂಚನ ಅಲ್ಲ, ಇದು ರೋಮಾಂಚನ ಅಂತಾರೆ ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡಬೇಕಾದ್ರೆ. ಆ ರೋಮಾಂಚನ ಅಲ್ಲಿಗೆ ನಿಲ್ಲದಂತೆ ಕಣ್ಣಿನಿಂದ ಆನಂದ ಬಾಷ್ಪಗಳನ್ನು ಸುರಿಸುವಂತೆ ಮಾಡಿದರೆ ಅದು ಭಕ್ತಿಯ ಉದ್ರೇಕ ಅಂತ ಕರೆಸಿಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ನೀವು ಏನೇ ಹೇಳಿ, ಕೆಲವರಿಗೆ ಹಾಗೆ, ನಿನಗೆ ಲಾಟ್ರಿ ಹೊಡೆದಿದ್ದೇನೋ 1 ಕೋಟಿ, ಮುಖ ಹಂಗೆ ಇರುತ್ತೆ. ನಿನ್ನ ಮನೆ ಕಳ್ತನ ಆಗಿದೆನೋ, ಮುಖ ಹಂಗೆ ಇರುತ್ತೆ. ಹಿಂಗಿದ್ರೆ ಅದು ಕಲ್ಲು ಅಂತ ಅರ್ಥ ಅಂತ ಆಚಾರ್ಯರು. ಆ ರೀತಿ ಇರಬಾರ್ದು. ಯಾವ ಮನಸ್ಸು ಅದು ಮನಸ್ಸು ಅಂತ ಕರೆಸಿಕೊಳ್ಳಬೇಕು ಅಂತಂದ್ರೆ ಈ ರೀತಿ ವ್ಯಾಪಾರಗಳು ಆ ದೇಹದಲ್ಲಿ ಆ ಜೀವನಲ್ಲಿ ನಡೆದ್ರೆ ಆವಾಗ ಅದು ಮನಸ್ಸು ಅಂತ ಕರೆಸಿಕೊಳ್ಳುತ್ತೆ. ಅಂದ್ರೆ ಏನರ್ಥ? ಭಗವತ್ ಕಥಾಗಳನ್ನು ಶ್ರವಣ ಮಾಡಿದಾಗ ಮೈ ರೋಮಾಂಚನ ಆಗೋದು, ಅದರಿಂದ ಕಣ್ಣಿನಿಂದ ನೀರು ಬರೋದು, ಇವೆಲ್ಲ ಭಕ್ತಿ ಉದ್ರೇಕಕ್ಕೆ ಸಂಕೇತ. ಅವನು ತಾನು ಪಾಸಿಟಿವಿಟಿ ಕಡೆಗೆ ತಾನು ಹೋಗ್ತಾ ಇದ್ದಾನೆ, ಅದರಲ್ಲಿ ಹೆಜ್ಜೆ ಹೆಜ್ಜೆ ತಾನು ಬೆಳೀತಾ ಇದ್ದಾನೆ ಅದಕ್ಕೆ ಸಂಕೇತ. ದೇಹ್ಯಂಗ ಮನೋನುಕೂಲಂ ಪ್ರಭಾಷಸೆ ಭಾಗವತ ಪ್ರಧಾನ ಯದಾ ವೈಯಾಸಗಿರಾತ್ಮವಿದ್ಯಾ ವಿಶಾರದೋ ನೃಪತಿಂ ಸಾಧು ಪೃಷ್ಟ. ಈ ರೀತಿ ಆ ಭಗವಂತನ ಬಗ್ಗೆ ಏನು ನೀನು ಪ್ರಶ್ನೆ ಮಾಡ್ತಾ ಇದ್ದೀ, ಒಂದು ಕ್ಷಣವೂ ವ್ಯರ್ಥವಾಗದಂತೆ ಸಾರ್ಥಕವಾದ ಕ್ಷಣಗಳು ಕಳಿಬೇಕು ಅಂತ ನೀನೇನು ಪ್ರಶ್ನೆ ಮಾಡಿ ಭಗವದ್ ವಿಷಯಗಳನ್ನು ಶ್ರವಣ ಮಾಡಬೇಕು ಅಂತ ನೀನು ಕೂತಿದೆಯಲ್ಲ, ಇದೇ ಸಂಕೇತ. ಯಾವುದಕ್ಕೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಸತ್ವಗುಣ ಅದು ಪ್ರಚುರವಾಗಿ ಕೆಲಸ ಮಾಡ್ತಾ ಇದೆ, ಅದು ಆಕ್ಟಿವೇಟ್ ಆಗಿದೆ ಅನ್ನೋದಕ್ಕೆ ಇದೇ ದೊಡ್ಡ ಸಂಕೇತ ಅಂತ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ತಾವು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಹೀಗೆ ಈ ರೀತಿ ತಿಳಿಸಿಕೊಟ್ಟು ಮುಂದೆ ಹೇಳುವ ಮಾತು, ಆ ಪರೀಕ್ಷಿತ್ ರಾಜ ಶುಕಮುನಿಯನ್ನು ಕೇಳಿದ್ನಂತೆ, ಅಲ್ಲ ನೀವು ಹೇಳಿದ್ರಿ ಇದೆಲ್ಲ ಯಾವಾಗ ಆಗತ್ತೆ, ಇದೆಲ್ಲ ಯಾವಾಗ ಆಗತ್ತೆ ಅಂತಂದ್ರೆ ವೈರಾಗ್ಯ ಬರಬೇಕು. ವೈರಾಗ್ಯ ಬಂದರೆ ಮಾತ್ರ ಇದಾಗೋದು, ಇಲ್ಲ ಅಂದರೆ ಕಲ್ಲಿದ್ದ ಹಾಗೆ ಇರ್ತೇವೆ. ನೀವು ಏನೇ ಹೇಳಿ ಕಲ್ಲಿದ್ದ ಹಾಗೆ ಇರ್ತೇವೆ ನಾವು ಅಂತ ಕೆಲವರು. ಹಾಗೆ ಅದಕ್ಕೆ ಯಾಕೆ ಕಾರಣ ಅಂತಂದರೆ ಅಲ್ಲಿ ವೈರಾಗ್ಯ ಉಂಟಾಗಿಲ್ಲ. ಆ ಶುಕಮುನಿಗಳನ್ನು ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ, ಈ ಭಕ್ತಿಯುದ್ರೇಕ ಮನಸ್ಸು ಪ್ರಫುಲ್ಲವಾಗಬೇಕು, ಮೈ ರೋಮಾಂಚನ ಆಗಬೇಕು ಅಂತ ನೀವೇನು ಹೇಳ್ತಾ ಇದ್ದೀರಿ, ಇದು ಭಕ್ತಿಯ ಪರಾಕಾಷ್ಠೆ ಅಥವಾ ಆನಂದದ ಪರಾಕಾಷ್ಠೆ ಅಂತೇನು ಹೇಳ್ತಾ ಇದ್ದೀರಿ. ಈ ಭಕ್ತಿ ಉದ್ರೇಕ ಆಗಬೇಕು ಅಂತಂದ್ರೆ ಅದಕ್ಕೆ ಯಾವುದು ಮೂಲ? ಅದಕ್ಕೆ ವೈರಾಗ್ಯವೇ ಮೂಲ. ಆ ವೈರಾಗ್ಯ ಉಳಿದ ವಿಷಯಗಳಲ್ಲಿ ಅದನ್ನೇ ಹೇಳೋದು ಏನಂತ ನಿನ್ನೆ ಹೇಳಿ, ಅಸಂಗ ಶಸ್ತ್ರೇಣ, ಸಂಘವನ್ನು ಬಿಟ್ಬಿಡ್ಬೇಕು. ಸಂಘ ಬಿಡೋದೇ ವೈರಾಗ್ಯ ಅಂತ ಅರ್ಥ. ಸಂಘ ಇದ್ರೆ ಅದು ರಾಗ, ಸಂಘ ಇದ್ರೆ ರಾಗ, ಸಂಘ ಹೋದ್ರೆ ವಿರಾಗ ಅಂದ್ರೆ ವೈರಾಗ್ಯ ಅಂತ ಅರ್ಥ. ಅದಕ್ಕೆ ಸಂಘಶಸ್ತ್ರ, ಆ ಸಂಘವನ್ನು ಬಿಟ್ಕೊಂಡ್ವಿ ಅಂತ ಆದ್ರೆ ಆವಾಗ ವೈರಾಗ್ಯ ಉಂಟಾಗತ್ತೆ. ವೈರಾಗ್ಯ ಉಂಟಾದ್ರೆ ಆವಾಗ ಮನಸ್ಸು ಅದು ಜಡ ಅಲ್ಲ, ಅದು ಚೇತನ ಅಂತ ಗೊತ್ತಾಗುತ್ತೆ. ಏನದರ ಅಭಿಪ್ರಾಯ? ಆವಾಗ ಆನಂದ ಬಾಷ್ಪಗಳು ಹೊರಗಡೆ ಬರ್ತಾವೆ, ಮೈ ರೋಮಾಂಚನ ಆಗುತ್ತೆ. ಇಲ್ಲದೇ ಇದ್ರೆ ಅಲ್ಲಿಯವರೆಗೂ ಮೈ ರೋಮಾಂಚನ ಅಂದ್ರೆ ಚಳಿಯ ರೋಮಾಂಚನವೇ ಹೊರತು ಅದು ಭಕ್ತಿಯ ರೋಮಾಂಚನ ಅಂತ ಆಗೋದಿಲ್ಲ. ಇದು ವೈರಾಗ್ಯದಿಂದ ಮಾತ್ರ ಸಾಧ್ಯ. ಅದಕ್ಕೆ ಆ ವೈರಾಗ್ಯ ಬರಬೇಕು ಅಂದರೆ ಏನು ಕೆಲಸ ಮಾಡಬೇಕು? ಅದಕ್ಕೆ ಶುಕಮುನಿಗಳು ಪರೀಕ್ಷಿತನಿಗೆ ಉತ್ತರ ಕೊಟ್ಟರು, ವೈರಾಗ್ಯ ಬರಬೇಕು ಅಂತಂದರೆ ನಿನ್ನಲ್ಲಿರ್ತಕ್ಕಂತಹ ಸತ್ವಗುಣ ಅದು ಅಧಿಕವಾಗಿ ಆಕ್ಟಿವೇಟ್ ಆಗಬೇಕು. ನಿನ್ನೆ ಹೇಳಿದ ರಜೋಗುಣ ತಮೋಗುಣಗಳ ಕಾರ್ಯ ಅದು ಡೌನ್ ಆಗಬೇಕು, ಸತ್ವಗುಣದ ಕಾರ್ಯ ಜಾಸ್ತಿ ಆಗಬೇಕು. ಸತ್ವಗುಣದ ಕಾರ್ಯ ಅಂದರೆ ಶ್ರವಣಾದಿಗಳು ಅಂತ ಅರ್ಥ, ಉಪಾಸನಾದಿಗಳು ಅಂತ ಅರ್ಥ. ಆಸನ, ಯಮ, ನಿಯಮ, ಆಸನ ಇವೆಲ್ಲ ಸತ್ವಗುಣದ ಕರ್ಮಗಳು, ಇವೆಲ್ಲ ಪ್ರತೀಕಗಳು. ಆದ್ದರಿಂದ ಅವುಗಳು ಆಕ್ಟಿವೇಟ್ ಆಯಿತು ಅಂತಾದರೆ ಇವುಗಳು ಆಟೋಮೆಟಿಕ್ ಆಗಿ ಡಿಆಕ್ಟಿವೇಟ್ ಆಗಲೇಬೇಕು. ಆದ್ದರಿಂದ ಇಲ್ಲದೇ ಇದ್ರೆ ವಿಷಯಾಸಕ್ತಿ ರಜೋಗುಣದ ಕೆಲಸ, ಯಾವುದು ಕರ್ತವ್ಯ ಯಾವುದು ಅಕರ್ತವ್ಯ ಅನ್ನೋ ವಿವೇಕವನ್ನು ಪ್ರತಿಬಂಧಕವಾಗಿ ನಿಲ್ಲಿಸೋದು ತಮೋಗುಣದ ಕಾರ್ಯ. ಇವುಗಳು ಆಕ್ಟಿವೇಟ್ ಆಗಿಬಿಟ್ರೆ ಆವಾಗ ಸತ್ವಗುಣ ಏನು ಆಕ್ಟಿವೇಟ್ ಆಗಲ್ಲ. ವೈರಾಗ್ಯ ಬಂತು ಅಂತಂದರೆ ರಜೋಗುಣ ತಮೋಗುಣದ ಕೆಲಸ ನಿಂತಿದೆ ಅಂತ ಅರ್ಥ. ರಜೋಗುಣದ ಕೆಲಸ ವಿಷಯಾಸಕ್ತಿ, ವೈರಾಗ್ಯ ನಿಮಗೆ ಬಂದಿದೆ ಅಂತಂದರೆ ವಿಷಯಾಸಕ್ತಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ವಿಷಯಾಸಕ್ತಿ ಹೋಗಿದೆ ಅಂತಂದರೆ ಯಾವುದು ಕರ್ತವ್ಯ ಯಾವುದು ಅಕರ್ತವ್ಯ ಅನ್ನೋ ಜ್ಞಾನ ಆಟೋಮೆಟಿಕ್ ಆಗಿ ನಮಗೆ ಬಂದೇ ಬರುತ್ತೆ ಅನ್ನೋದು ನಿಶ್ಚಯ. ಹಾಗಾಗಿ ವಿಷಯಾಸಕ್ತಿ ಹೋಯಿತು ಅಂತಾದರೆ ಯಾವುದು ಕರ್ತವ್ಯ ಅಕರ್ತವ್ಯ ಅನ್ನುವ ಪ್ರತಿಬಂಧಕವಾದ ತಮೋಗುಣದ ಕೆಲಸ ಅದು ಹೊರಟೋಯ್ತು ಅಂತ ಅರ್ಥ. ಹಾಗಾದರೆ ಅಕರ್ತವ್ಯ ಯಾವುದು ಅನ್ನೋ ಬುದ್ಧಿ ನಮಗೆ ಬಂತು ಅಂತ ಅರ್ಥ. ಹಾಗಾದರೆ ಅವೆರಡೂ ಡೌನ್ ಆದವು, ಆಟೋಮೆಟಿಕ್ ಆಗಿ ಸತ್ವಗುಣ ಅದು ಮೇಲೆ ಬರಲಿಕ್ಕೆ ಶುರುವಾಗುತ್ತೆ. ಇದನ್ನೇ ಕರೆದದ್ದು ವೈರಾಗ್ಯ ಅಂತ. ಹಾಗಾದರೆ ಸತ್ವಗುಣ ಆಕ್ಟಿವೇಟ್ ಆಗಬೇಕಾದ್ರೆ ಆವಾಗ ವೈರಾಗ್ಯ ಅನ್ನೋದು ಬೇಕೇ ಬೇಕು. ಇದು ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಆ ಉಪದೇಶವನ್ನು ಮಾಡ್ತಾರೆ. ಈ ಸತ್ವ ರಜಸ್ಸು ತಮಸ್ಸು ಅಂತ ನೀವೇನು ಹೇಳ್ತಾ ಇದ್ದೀರಿ,
ಇದು ಯಾಕೆ ನಮ್ಮ ದೇಹದಲ್ಲಿ ಬಂದು ಸೇರ್ಕೊಳ್ತು? ಅದಕ್ಕೆ ಪರೀಕ್ಷಿತ್ ರಾಜನಿಗೆ ಶುಕಮುನಿಗಳು ಉತ್ತರವನ್ನು ಕೊಡ್ತಾ ಹೇಳ್ತಾರೆ. 24 ತತ್ವಗಳು ಅಂತ ನಾವು ಹೇಳಿದ್ವಿ. ಆ 24 ತತ್ವಗಳು ಅಥವಾ ತದಭಿಮಾನಿ ದೇವತೆಗಳು ಇವರು ಕೆಲಸ ಇಲ್ಲ ಅಂತ ಹೇಳಿದಾಗ ಕೆಲಸಕ್ಕೋಸ್ಕರ ಅಂತ ಇಂದ್ರಿಯಗಳ ಸೃಷ್ಟಿಯನ್ನು ಮಾಡಿ, ಆ ತತ್ವಗಳ ಸೃಷ್ಟಿಯನ್ನು ಮಾಡಿ, ಅವುಗಳ ಕೆಲಸ ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು ಇವೆಲ್ಲವನ್ನು ಕೂಡ ಸೃಷ್ಟಿ ಮಾಡಿ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಪ್ರಭೇದಗಳು, ಆ ಪ್ರಭೇದಗಳು 24 ತತ್ವಗಳು ಅಂತ ಏನು ಹೇಳ್ತೇವೆ, ಈ ತತ್ವಗಳನ್ನು ಸೃಷ್ಟಿ ಮಾಡಿ, ಈ ತತ್ವಗಳ ಸೃಷ್ಟಿಯಾಗಬೇಕು ಅಂತಾದರೆ ಇಷ್ಟೇ ಇದ್ರೆ ಸಾಕಾಗೋದಿಲ್ಲ. ಇಟ್ಟಿಗೆ ಇಟ್ಟಿದ್ದೀನಿ, ಸಿಮೆಂಟ್ ಇಟ್ಟಿದ್ದೀನಿ, ಮಣ್ಣು ಇಟ್ಟಿದ್ದೀನಿ, ಮನೆ ಕಟ್ಟುವಂತಾರೆ ಆಗತ್ತಾ? ಆಗಲ್ಲ. ನೀರು ಬೇಡವಾ? ನೀರಿನ ಕೆಲಸವೇ ಸತ್ವರಜೋ ತಮೋ ಗುಣಗಳು ಅಂತ ಅರ್ಥ. ಇವೆಲ್ಲ ಇಂದ್ರಿಯಗಳೇನಿದ್ದಾವೆ ಇವೆಲ್ಲ ಇಟ್ಟಿಗೆ, ಮರಳು, ಸಿಮೆಂಟು ಇದ್ದ ಹಾಗೆ. ಸತ್ವ ಅಂದರೆ ದ್ರವದ ಕೆಲಸ ಮಾಡುವುದು ಈ ಸತ್ವ, ರಜಸು, ತಮಸ್ಸು ಗುಣಗಳು. ಅಂದರೆ ಮೇಲಿನ ಇಟ್ಟಿಗೆಗೂ ಕೆಳಗಿನ ಇಟ್ಟಿಗೆಗೂ ಇವು ಗಟ್ಟಿ ಕೂಡಿಸ್ಬೇಕು ಅಂತಂದರೆ ಆ ನೀರಿನ ಅಂಶ ಸೇರಿದ್ರೇನೆ ಅಲ್ಲಿ ಸ್ನೇಹ, ಜಿಡ್ಡು ಹುಟ್ಟಾಗತ್ತೆ. ಹಾಗೆ ಸತ್ವ, ರಜಸ್ಸು, ತಮಸ್ಸು ಗುಣಗಳೇನಿರ್ತಾವೆ ಇದು ದೇಹದ ಒಳಗಡೆ ಸೇರ್ಕೊಂಡ್ರೇನೆ ಆವಾಗ ದೇಹದ ನಿರ್ಮಾಣ ಆಗಲಿಕ್ಕೆ ಸಾಧ್ಯ, ಅಥವಾ ದೇಹದಲ್ಲಿ ಒಂದು ಚೈತನ್ಯ ಮೂಡಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ದೇಹ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಸತ್ವ, ರಜಸ್ಸು, ತಮಸ್ಸು ಎಂಬ ಗುಣಗಳಲ್ಲಿ ವೈರಾಗ್ಯ ಉಂಟಾಗಲಿಕ್ಕೋಸ್ಕರ ಅಂತ ರಜೋತಮೋ ಗುಣಗಳು ಡೌನ್ ಆದರೆ ಆವಾಗ ಸತ್ವಗುಣ ಅನ್ನೋದು ಪ್ರಚುರವಾಗತ್ತೆ ಅಲ್ಲ. ಹಾಗಾದರೆ ಪರೀಕ್ಷಿತ್ ರಾಜನಿಗೆ ಬಂದ ಪ್ರಶ್ನೆ, ಹಾಗಾದರೆ ನೀನು ಹೇಳೋದನ್ನು ನೋಡಿದರೆ, ಶುಕಮುನಿಗಳನ್ನು ಕೇಳಿದ ಪ್ರಶ್ನೆ ಶುಕಮುನಿಗಳಿಗೆ, ನೀವು ಹೇಳೋದು ನೋಡಿದರೆ ಏನಾಯ್ತು? ಹಾಗಾದರೆ ಭಗವಂತ ಸೃಷ್ಟಿ ಮಾಡ್ತಾ ಇದ್ದಾನೆ, ಆ ಸೃಷ್ಟಿ ಮಾಡುವ ಭಗವಂತನಿಗೆ ಸಲಕರಣೆಗಳು ಅಂದರೆ ಮೆಟೀರಿಯಲ್ಗಳು ಅದು ಯಾವುದು? ಈ 24 ತತ್ವಗಳು ಮತ್ತು ಸತ್ವರದ ಸ್ತಮೋ ಗುಣಗಳು ಅಂತ. ಹಾಗಾದರೆ ಏನಾಯಿತು? ಇವುಗಳು ಇಲ್ಲ ಅಂತಾದರೆ ಅವನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಅರ್ಥ ಆಯಿತು. ಹಾಗಾದರೆ ದೇವರು ಏನಾದ? ಅವನು ಪರಾಧೀನ ಅಂತ. ಈ ಅಭಿಪ್ರಾಯದಿಂದ ಶುಕಮುನಿಗಳನ್ನು ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ. ಹಾಗಾದರೆ ಸತ್ವರಜೋ ತಮೋ ಗುಣಗಳಿಂದ ಈ ದೇಹದ ನಿರ್ಮಾಣ ಆಗ್ತಾ ಇದೆ ಅಂತ ತೀರ್ಮಾನ ಮಾಡೋದಾದರೆ ಹಾಗಾದರೆ ಪರಾಧೀನತೆ ಉಂಟಾಯಿತು ಅಂತ ಅರ್ಥ. ಹಾಗಾದರೆ ಸ್ವತಂತ್ರತ್ವ ಅನ್ನೋದು ಅವನಲ್ಲಿ ಎಲ್ಲಿ ಬಂತು? ಅದಕ್ಕೆ ಶುಕಮುನಿಗಳು ಅದ್ಭುತವಾದ ಉತ್ತರವನ್ನು ಕೊಡ್ತಾರೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಮಾಯ ಈಶಃ, ಇವೆಲ್ಲವೂ ಕೂಡ ಇವುಗಳಿಗೆ ಒಂದು ಅಸ್ತಿತ್ವ ಬರಲಿ ಅಂತ ಇವುಗಳನ್ನು ಉಪಯೋಗಿಸಿದ್ದೇ ಹೊರತು ಇವುಗಳು ಇಲ್ಲದೇ ಇದ್ರೆ ಅವನಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವ ಅಭಿಪ್ರಾಯ ಏನಿಲ್ವೇ ಇಲ್ಲ. ಅಂದರೆ ಈ ತತ್ವಗಳಿಂದಲೇ ಪರಮಾತ್ಮ ಸೃಷ್ಟಿ ಮಾಡಿಬಿಡಬಹುದು. ಆದರೆ ಸತ್ವ, ರಜಸ್ಸು, ತಮಸ್ಸು ಅಂತಕ್ಕಂತಹ ಗುಣಗಳು ಇದೂ ಕೂಡ ಅವನಿಂದಲೇ ಸೃಷ್ಟವಾದದ್ದು. ಇದು ಅವನಿಗಿಂತಲೂ ಅನಿತ್ಯ ಅಥವಾ ಅವನಿಗಿಂತಲೂ ನಿತ್ಯ ಅಥವಾ ಅವನಿಗಿಂತಲೂ ಪೂರ್ವ ಅನ್ನುವ ಅಭಿಪ್ರಾಯದಲ್ಲ. ಇವು ಅವನಿಂದಲೇ ಹುಟ್ಟಿರೋದಾದ್ರಿಂದ ಅದಕ್ಕೆ ನಿತ್ಯೋ ನಿತ್ಯ ಚೇತನಾನಾಂ ಅಂತ ಒಂದು ಕಡೆಯಲ್ಲಿ ಆಚಾರ್ಯರು ಬರೀತಾರೆ. ಇದೇ ವೇದವ್ಯಾಸ ದೇವರ ಮಾತನ್ನು ಬರೀತಾರೆ. ನಿತ್ಯವಾದ ವಸ್ತುಗಳಿಗೂ ನಿತ್ಯತ್ವವನ್ನು ಕೊಟ್ಟವನು ಪರಮಾತ್ಮ. ಅಂದರೆ ಏನರ್ಥ ಬಂತು? ಚೇತನವಾದ ವಸ್ತುಗಳಿಗೂ ಚೈತನ್ಯವನ್ನು ಕೊಟ್ಟವನು ಪರಮಾತ್ಮ. ಹಾಗಾದರೆ ಪರಮಚೇತನ, ಪರಮನಿತ್ಯ ಅನ್ನೋ ಅಭಿಪ್ರಾಯ ಬಂತು. ಆದ್ದರಿಂದ ಈ ವಸ್ತುಗಳು ಇವೆಲ್ಲವೂ ಕೂಡ ನಿತ್ಯವೇ ಆಗಿದ್ರೂ ಕೂಡ ಈ ವಸ್ತುಗಳಲ್ಲಿ ನಿತ್ಯತ್ವ ಬರುವಂತೆ ಮಾಡೋದು ಪರಮಾತ್ಮ. ಆದ್ದರಿಂದ ಇವುಗಳು ಇಲ್ಲದೇನೆ ಅವನಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವನು ಪರತಂತ್ರ, ಪರಾಧೀನ ಅನ್ನೋ ಅಭಿಪ್ರಾಯವನ್ನು ಸರ್ವಾತ್ಮನ ನಾವು ಸ್ವೀಕಾರ ಮಾಡಬಾರ್ದು. ಇವೆಲ್ಲವೂ ಕೂಡ ಅವನ ಅಂಡರಲ್ಲೇ ಇರೋದು. ಆದರೆ ಇದನ್ನು ಯಾಕೆ ಇಟ್ಟಿದ್ದಾನೆ ಪರಮಾತ್ಮ ಅಂತಂದರೆ ಅದಕ್ಕೆ ಅನುಗುಣವಾದ ಜೀವರಾಶಿಗಳ ವೈವಿಧ್ಯ ಇದೆ. ಕೆಲವು ಜೀವರು ತಾಮಸರು, ಕೆಲವು ಜೀವರು ರಾಜಸರು, ಕೆಲವು ಜೀವರು ಸಾತ್ವಿಕರು. ಅದಕ್ಕನುಗುಣವಾಗೇ ಅವುಗಳು ಕ್ರಿಯೆ ಮಾಡಬೇಕು ಅಂತಾದರೆ ಆ ಗುಣಗಳು ಇರಲೇಬೇಕು. ಅದಕ್ಕೋಸ್ಕರ ಇದನ್ನು ಇಟ್ಟು ಮಾಡ್ತಾ ಇದ್ದಾನೆ ಸೃಷ್ಟಿಯೇ ಹೊರತು ಇವುಗಳು ಇಲ್ಲದಂತೆ ಪರಮಾತ್ಮ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ಭಾವನೆಯನ್ನು ನಾವು ಸರ್ವಾತ್ಮನ ತಂದುಕೊಳ್ಬಾರ್ದು. ಶಾಸ್ತ್ರೀಯವಾಗಿ ಇನ್ನೂ ಒಳಾರ್ಥವನ್ನು ಹೇಳ್ತಾ ಹೋಗ್ತಾರೆ. ಆದರೆ ಅದನ್ನು ನೋಡೋದಕ್ಕಿಂತ ಆಚಾರ್ಯರ ಮಾತನ್ನು ತೆಗೆದುಕೊಂಡಾಗ ಈ ನಿತ್ಯವಾದ ವಸ್ತುಗಳಿಗೂ ನಿತ್ಯನಾದವನು ಪರಮಾತ್ಮ, ಚೇತನವಾದ ವಸ್ತುಗಳಿಗೂ ಚೈತನ್ಯವನ್ನು ಕೊಟ್ಟವನು ಪರಮಾತ್ಮ.
ಅಂತ ಅಭಿಪ್ರಾಯ ನಮ್ಮಲ್ಲಿ ಮೂಡಿಬಿಟ್ರೆ ಆವಾಗ ಅವನು ಸ್ವತಂತ್ರ ಅನ್ನೋ ಜ್ಞಾನವೇ ಬರುತ್ತೆ ಹೊರತು ಅವನು ಪರತಂತ್ರ. ಅವನಿಗೆ ಮತ್ತೊಬ್ಬರಿದ್ರೇನೆ ಕೆಲಸ ಆಗತ್ತೆ, ಮತ್ತೊಬ್ಬರು ಇಲ್ಲದೆ ಇದ್ರೆ ಅವನಿಗೆ ಕೆಲಸ ಆಗಲ್ಲ ಅನ್ನುವಂತಹ ಪರಾಧೀನತೆ ಅವನಲ್ಲಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಉಪದೇಶವನ್ನು ಮಾಡಿ ಆ ಶುಕಮುನಿಗಳು ತಾವು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ತಾವು ಅವನಿಗೆ ಭಾಗವತವನ್ನು ಉಪದೇಶ ಮಾಡುವ ಹಂತದಲ್ಲಿದ್ದಾರೆ, ಇನ್ನೂ ಶುರು ಮಾಡಲಿಲ್ಲ. ಆ ಭಾಗವತವನ್ನು ಉಪದೇಶ ಮಾಡುವ ಹಂತದಲ್ಲಿದ್ದಾಗ ನಾನು ಮೊಟ್ಟ ಮೊದಲಿಗೆ ನನ್ನ ಗುರುಗಳಾಗಿರ್ತಕ್ಕಂತಹ, ನನ್ನ ತಂದೆಯೂ ಆಗಿರ್ತಕ್ಕಂತಹ ಇಂತಹ ಅದ್ಭುತವಾದ, ಯಾರಿಂದಲೂ ಮಾಡಲಿಕ್ಕಾಗದೇ ಇರುವ ವಿಶಿಷ್ಟ ವಿಲಕ್ಷಣವಾದ ಜಗತ್ತಿನ ಸೃಷ್ಟಿ, ದೇಹರಾಶಿಗಳ ಸೃಷ್ಟಿಯನ್ನು, ಜೀವರಾಶಿಗಳ ಸೃಷ್ಟಿ, ಆ ದೇಹಗಳ ಸೃಷ್ಟಿ, ಜಡಗಳ ಸೃಷ್ಟಿ, ಚೇತನಗಳ ಸೃಷ್ಟಿಯನ್ನು ಮಾಡಿರ್ತಕ್ಕಂತಹ ನನ್ನ ತಂದೆಯಾದ ವೇದವ್ಯಾಸ ದೇವರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಮೊಟ್ಟ ಮೊದಲಿಗೆ ಅಂತ ಹೇಳಿ ಆ ಶುಕಮುನಿಗಳು ನಮನವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಇವತ್ತು ನಾನು ಕೂತ್ಕೊಂಡು ನಿನಗೆ ಹೇಳ್ತಾ ಇದ್ದೀನಿ, ನೀನು ಕೂತ್ಕೊಂಡು ಕೇಳ್ತಾ ಇದ್ದೀನಿ ಅಂತಂದರೆ ಇದಕ್ಕೂ ಕಾರಣ ಅವರೇ ಅಂತ ಹೇಳ್ತಾರೆ. ಅವರು ನಮ್ಮನ್ನು ಸೃಷ್ಟಿ ಮಾಡದೇ ಇದ್ದಿದ್ರೆ ನೀನೂ ಕೇಳ್ತಿರ್ಲಿಲ್ಲ, ನಾನೂ ಹೇಳ್ತಿರ್ಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ನೀನು ಕೇಳ್ತಾ ಇದ್ದೀನಿ ಅಂತಂದರೆ ನಮ್ಮಿಬ್ಬರ ಒಳಗಡೆ ಇದ್ದುಕೊಂಡು ಆ ಸತ್ವಗುಣವನ್ನು ಪ್ರೇರಣೆ ಮಾಡಿ, ಪ್ರಚೋದನೆ ಮಾಡಿ, ಅದನ್ನು ಉದ್ರೇಕಗೊಳಿಸಿ ನಾನು ಹೇಳುವಂತೆ ಮಾಡ್ತಾ ಇದ್ದಾರೆ, ನೀನು ಕೇಳುವಂತೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಮೊಟ್ಟ ಮೊದಲಿಗೆ ಭಾಗವತದ ಉಪದೇಶಕ್ಕಿಂತ ಮುಂಚೆ ನಾನು ಅವರಿಗೆ ನಮನವನ್ನು ಮಾಡ್ತಾ ಇದ್ದೇನೆ ಅಂತ ಈ ರೀತಿ ಹೇಳ್ತಾರಂತೆ. ಈ ರೀತಿ ಉಪಾಸನೆಯನ್ನು ಮಾಡಿ ಈ ಸೃಷ್ಟಿಯನ್ನು ಮಾಡಲಿಕ್ಕೋಸ್ಕರ ಅಂತ ಪರಮಾತ್ಮ ಮತ್ತು ಪ್ರಳಯ ಸ್ಥಿತಿಗಳನ್ನು ಮಾಡಲಿಕ್ಕೋಸ್ಕರ ಅಂತ ರುದ್ರಬ್ರಹ್ಮನನ್ನು ತಾನು ಆಶ್ರಯಿಸಿಕೊಂಡ ಅಂತ ಮಾತನ್ನು ಉಪದೇಶವನ್ನು ಮಾಡ್ತಾರೆ. ಆ ಉಪದೇಶ ಮಾಡಿದಾಗ ಅಲ್ಲಿಯೂ ಕೂಡ ಎಲ್ಲರೂ ಎಡುತ್ತಾರೆ. ಬ್ರಹ್ಮದೇವರನ್ನು ಸೃಷ್ಟಿಗೆ ಆಶ್ರಯಿಸಿಕೊಂಡ, ರುದ್ರದೇವರನ್ನು ಲಯಕ್ಕೆ ಆಶ್ರಯಿಸಿಕೊಂಡ, ತಾನು ಸ್ಥಿತಿಕರ್ತೃವಾದ. ಹಾಗಾದರೆ ಸ್ಥಿತಿ ಮಾತ್ರ ಇವನ ಶಕ್ತಿ, ಸೃಷ್ಟಿ ಲಯಗಳು ಇವನ ಶಕ್ತಿ ಅಲ್ಲ ಅನ್ನುವ ಭಾವನೆ ಮೂಡತ್ತೆ. ಇದನ್ನು ಉಪದೇಶ ಮಾಡಿದಾಗ ಒಂದು ಪ್ರಸಂಗ ನಡೀತಂತೆ. ಏನಂತಂದರೆ, ಅವ ಪರೀಕ್ಷಿತ ಪ್ರಶ್ನೆ ಕೇಳಿದ, ಅಲ್ಲ ಬ್ರಹ್ಮದೇವರ ಸೃಷ್ಟಿಯನ್ನು ಪರಮಾತ್ಮ ಮಾಡಿದ್ದಾನೆ ಅಂತ ನೀವು ಹೇಳಿದ್ರಿ, ಆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಇದರ ಅಭಿಪ್ರಾಯ ಏನು ಅಂತ ನನಗೆ ಅರ್ಥ ಆಗಲಿಲ್ಲ ಅಂತ ಕೇಳಿದರೆ ಅದಕ್ಕೊಂದು ಕತೆ ಹೇಳಿದ್ರಂತೆ ಶುಕಮುನಿಗಳು. ಹಿಂದೆ ಒಂದು ಪ್ರಸಂಗ ನಡೀತಂತೆ. ಈ ನಾರದ ಋಷಿಗಳು ತ್ರಿಲೋಕ ಸಂಚಾರಿಗಳು. ತ್ರಿಲೋಕ ಸಂಚಾರಿಗಳಾದ ನಾರದರು ಬ್ರಹ್ಮಲೋಕಕ್ಕೆ ಹೋದರು. ಬ್ರಹ್ಮದೇವರು ಉಪಾಸನೆ ಮಾಡ್ತಾ ಕೂತಿದ್ದಾರೆ. ಉಪಾಸನೆ ಮಾಡ್ತಾ ಕೂತಿರುವ ಬ್ರಹ್ಮದೇವರನ್ನು ಹೋಗಿ ಎಬ್ಬಿಸಿದ್ರಂತೆ ನಾರದರು. ಎಬ್ಬಿಸಿ ಕೇಳಿದ್ರಂತೆ, ಕೆಲಸ ಯಾರು ಮಾಡಬೇಕು? ಯಾರಿಗೆ ದುಡ್ಡು ಬೇಕೋ ಅವ್ರು ಕೆಲಸ ಮಾಡಬೇಕು. ನಾನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ? ನನಗೆ ದುಡ್ಡು ಬೇಕು. ನನಗಿಂತಲೂ ಮೇಲಿರುವವರು, ಅವರಿಗಿಂತಲೂ ಮೇಲಿರುವವರು, ಎಲ್ಲರಿಗಿಂತ ಮೇಲೆ ಬರುವವರು, ಆ ಸಂಸ್ಥೆಯ ಅಧಿಪತಿಗಳು, ಅವರೂ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೂ ಅವರಿಗೇನು ವ್ಯತ್ಯಾಸ ಬಂತು? ಆದ್ರಿಂದ ಏನರ್ಥ ಆಯಿತು? ಅವ್ರು ಕೆಲಸನೇ ಮಾಡಬಾರ್ದು ಅಂತ ಅರ್ಥ. ಯಾರು ಸಂಸ್ಥೆಯ ಸ್ಥಾಪಕರಾಗಿದ್ದಾರೆ ಅವರು ಕೆಲಸ ಮಾಡಬಾರ್ದು. ಅವರಿಗಿಂತ ಕೆಳಗಿನವರೆಲ್ಲ ಕೆಲಸ ಮಾಡಿದರೆ ಅವ್ರು ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ ಅಥವಾ ಏನೋ ಅಪೇಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದು ನೀವೂ ಕೂಡ, ನಾರದರ ಮಾತಿದು, ಬ್ರಹ್ಮದೇವರನ್ನು ನೋಡ್ತಾ ಹೇಳುವ ಮಾತು, ನೀವೂ ಕೂಡ ಕಣ್ಮುಚ್ಚಿ ಉಪಾಸನೆ ಮಾಡ್ತಿದ್ದೀರಿ ಅಂತಂದರೆ ಏನು ಅಭಿಪ್ರಾಯ? ನಿಮಗಿಂತಲೂ ಮೇಲೆ ಯಾರು ಇಲ್ಲವೇ ಇಲ್ಲ. ಯಾಕೆ ಅಂದರೆ ಸೃಷ್ಟಿ ಮಾಡೋರೇ ನೀವು. ಆದ್ರಿಂದ ನೀವೇ ಸೃಷ್ಟಿ ಮಾಡಿದೋ ನೀವು ಕಣ್ಮುಚ್ಚಿ ಕೂಡ್ತೀರಿ ಅಂತಂದರೆ ನೀವ್ಯಾರು ಉಪಾಸನೆಯನ್ನು ಮಾಡ್ತಾ ಇದ್ದೀರಿ ಹಾಗಾದರೆ ಅಂತ ನಾರದರು ಬಂದು ಕೇಳಿದ್ರಂತೆ. ಬ್ರಹ್ಮದೇವರು ಹಣೆ ಹೊಡ್ಕೊಂಡ್ರಂತ, ತೋಬಾ ತೋಬಾ ಅಂತ ಗಲ್ಲ ಹೊಡ್ಕೊಂಡ್ರಂತ. ದಯವಿಟ್ಟು ಈ ರೀತಿ ನನ್ನನ್ನು ಉಪಾಸನೆ ಮಾಡಬೇಡ ನೀನು ಅಂತ ಹೇಳಿದ್ರಂತೆ. ನಾರದರು ಉಪಾಸನೆ ಮಾಡಿಲ್ಲ. ನಾರದರು ಮಾತಾಡ್ತಾ ಇರೋ ಮಾತು ಈ ಉಳಿದವರೆಲ್ಲ ಮಾತಾಡ್ತಾರಲ್ಲ, ಕೆಲವರು ಆ ರೀತಿ ಉಪಾಸಕರಿದ್ದಾರೆ. ಏನು? ಸೃಷ್ಟಿಯನ್ನು ಮಾಡೋದು ಬ್ರಹ್ಮನೇ ಅಂತ ಕೆಲವರು, ಬ್ರಹ್ಮನೇ ಸೃಷ್ಟಿಕರ್ತ ಅಂತ ಉಪಾಸನೆ ಮಾಡೋರು ಇದ್ದಾರೆ. ಅವರ ಅಭಿಪ್ರಾಯವನ್ನು ನಾರದರು ಮಾತಾಡ್ತಾ ಇದ್ದಾರೆ ಅಂತ ಅರ್ಥ. ಆದ್ರಿಂದ ನಾರದರು ಮಾತಾಡ್ತಾ ಇರೋದ್ರಿಂದ ಎದುರಿ ಕೂತು ನಾರದರಿಗೆ ನೋಡಿಕೊಂಡೇ ಇವರು ಹೇಳಿದ ಉತ್ತರ ಅಂತ ಇಟ್ಕೊಳ್ಬೇಕು ಅಷ್ಟೇ. ನಾರದರಿಗೆ ಇವರು ತಾವು ತೋಬಾ ತೋಬಾ ಅಂತ ಹೊಡ್ಕೊಂಡ್ರಂತೆ, ಬ್ರಹ್ಮದೇವರು ಗಲ್ಲ ಹೊಡ್ಕೊಂಡ್ರಂತೆ. ಅದಕ್ಕೆ ಏನು ಪ್ರಾಯಶ್ಚಿತ್ತ ಮಾಡಿಕೊಂಡ್ರು ಬ್ರಹ್ಮದೇವರು ಅಂತಂದರೆ, ಈ ಮಾತು ಕೇಳಿಸ್ಕೊಂಡ ಮೇಲೆ ಏನು ಮಾತು? ನೀನೇ ಸೃಷ್ಟಿಕರ್ತೃ ಆಗಿದೆಯಾ, ಆದ್ರಿಂದ ನೀನು ಯಾರು ಉಪಾಸನೆಯನ್ನು ಮಾಡಲಿಕ್ಕೆ ಅಂತ ಕಣ್ಣು ಮುಚ್ಚಿ ಕೂತಿದೆ ಅನ್ನುವ ಮಾತು, ಅದು ನಾರದರ ಬಾಯಿಯಿಂದ ಬ್ರಹ್ಮದೇವರು ಕೇಳಿಸ್ಕೊಂಡ ಮೇಲೆ ಬ್ರಹ್ಮದೇವರು ಆ ಪಾಪದ ಶುದ್ಧಿಗೋಸ್ಕರ ಅಂತ
ದ್ವಾದಶಾಕ್ಷರ ಮಂತ್ರ ಗಾಯತ್ರಿ ಮಂತ್ರವನ್ನ 1,00,000 ಕೋಟಿ ಸಂಖ್ಯೆಯಲ್ಲಿ ಜಪ ಮಾಡಿದ್ರಂತೆ. ಅದು ಜಪ ಮಾಡಿ ಆಮೇಲೆ ಉತ್ತರವನ್ನು ಕೊಟ್ರಂತೆ ನಾರದರಿಗೆ. ನಾನು ಸೃಷ್ಟಿ ಮಾಡ್ತಿದ್ದೀನಿ ಅನ್ನುವ ಮಾತು ಸರ್ವಾತ್ಮನ, ನೀನು ಪ್ರಯೋಗ ಮಾಡಲಿಕ್ಕೂ ಹೋಗಬೇಡ, ನನ್ನ ಒಳಗಡೆ ಇರುವ ಬ್ರಹ್ಮನಾಮಕನಾದ ಪರಮಾತ್ಮನೇ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಆ ಬ್ರಹ್ಮದೇವರು ನಾರದ ಋಷಿಗಳಿಗೆ ಉತ್ತರವನ್ನು ಕೊಟ್ಟರಂತೆ. ಅದನ್ನೇ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಬ್ರಹ್ಮದೇವರು ಸೃಷ್ಟಿಕರ್ತ ಅಂತಂದ್ರೆ ಬ್ರಹ್ಮನ ಒಳಗಡೆ ಇರ್ತಕ್ಕಂತಹ, ಅದಕ್ಕೆ ಇನ್ನೊಂದು ಕಡೆ ಆಚಾರ್ಯರು ಹೇಳಬೇಕಾದ್ರೆ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ. ಬ್ರಹ್ಮನಲ್ಲಿ ಬ್ರಹ್ಮನಾಮಕನಾಗಿ, ಶಿವನಲ್ಲಿ ಶಿವನಾಮಕನಾಗಿ ಇವನೇ ಇದ್ದುಕೊಂಡು ಅವನಿಂದ ಸೃಷ್ಟಿ ಪ್ರಕ್ರಿಯೆ ಮಾಡಿ ಅದರ ಕ್ರೆಡಿಟ್ ಎಲ್ಲ ಅವನಿಗೆ ಕೊಡ್ತಾ ಇದ್ದಾನೆ. ಲಯ ಎಲ್ಲ ಇವನೇ ಮಾಡಿ ಅದರ ಲಯ ಕರ್ತೃತ್ವದ ಕ್ರೆಡಿಟ್ ಎಲ್ಲ ರುದ್ರನಿಗೆ ಕೊಡ್ತಾ ಇದ್ದಾನೆ. ಅಷ್ಟೇ ಹೊರತು ಅದನ್ನು ಪ್ರಧಾನವಾಗಿ ಮಾಡ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳು ಇವರಿಬ್ಬರಲ್ಲಿ ಸರ್ವಾತ್ಮನ ಇಲ್ಲ ಅನ್ನುವ ಕಥೆಯನ್ನ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡಿದ್ರಂತೆ. ಅಂದರೆ ಯೋಚನೆ ಮಾಡಿ, ಇದು ಉಪಾಸನೆ ಕ್ರಮ. ಇದು ಯಾರಾದರೂ ಜ್ಞಾನಿಗಳ ಬಗ್ಗೆ, ಸಾತ್ವಿಕರ ಬಗ್ಗೆ ಅಲ್ಲಸಲ್ಲದ ಮಾತುಗಳು ನಮ್ಮ ಮುಂದೆ ಬಂದು ಮಾತಾಡಿ ಕಿವಿಗೆ ಹೇಳಿದ್ರು ಆಟೋಮೆಟಿಕ್ ಆಗಿ ಜಪ ಕೂತ್ ಬಿಡಬೇಕು ಅಂತ ಅರ್ಥ. ಇದು ಬ್ರಹ್ಮದೇವರು ಜಗತ್ತಿಗೆ ನೀಡಿದ ಸಂದೇಶ. ಇದು ನಾರದರು ಬಂದು ಹೇಳಿದ್ದು ಯಾರ್ದೋ ಮಾತು ಇವರು ಅನುವಾದ ಮಾಡಿದ್ದಷ್ಟೇ. ಇವರು ಅನುವಾದ ಮಾಡಿದ್ದೇ ಹೊರತು ನಾರದರು ತಮ್ಮ ಅಭಿಪ್ರಾಯ ಹೇಳಿದ್ದಲ್ಲ. ಹೀಗೊಬ್ಬ ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಅನ್ನೋ ಮಾತು ಕೇಳಿದ್ರೇನೆ ಅದು ಮೈಲಿಗೆ ಅಂತ ಯೋಚನೆ ಮಾಡಿದ್ರಂತೆ ಬ್ರಹ್ಮದೇವರು. ಈ ಪಾಪದ ಪ್ರಾಯಶ್ಚಿತ್ತಕ್ಕೋಸ್ಕರ ಅಂತ ಅನೇಕ ಕೋಟಿ ಸಂಖ್ಯೆಗಳಲ್ಲಿ ದ್ವಾದಶಾಕ್ಷರ ಮಂತ್ರದ ಉಪಾಸನೆ, ಆ ಗಾಯತ್ರಿ ಮಂತ್ರದ ಉಪಾಸನೆಯನ್ನು ಮಾಡಿ ಸವಿತ್ರ ನಾರಾಯಣನ ಪ್ರತ್ಯಕ್ಷ, ವಾಸುದೇವನ ಪ್ರತ್ಯಕ್ಷ ಮಾಡಿಕೊಂಡು ಅವರಿಗೆ ನಮಸ್ಕಾರವನ್ನು ಮಾಡಿ ಆಮೇಲೆ ನಾರದರಿಗೆ ಉತ್ತರವನ್ನು ಕೊಟ್ಟರಂತೆ. ಎಷ್ಟು ದಿವಸ ಆಗಿರ್ಬೋದು ಅಂತ ಯೋಚನೆ ಮಾಡಬೇಕು ನಾವು. ಹಾಗಾದರೆ ಇದು ಜಗತ್ತಿಗೆ ನೀಡುವ ಸಂದೇಶ. ಅಲ್ಲ ಸಲ್ಲದ ಮಾತುಗಳನ್ನು ಸಾತ್ವಿಕರ ಬಗ್ಗೆ ಯಾರಾದರೂ ಬಂದು ನಮ್ಮ ಮುಂದೆ ಮಾತಾಡಿದ್ರು ಅಂತಂದರೆ ಮೊದಲಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಅರ್ಥ. ಮೊದಲು ಹೋಗಿ ಸಚೇರ ಸ್ನಾನ ಮಾಡಿದರೂ ದೋಷ ಇಲ್ಲ ಅಂತ ಅರ್ಥ. ಇದು ಜಗತ್ತಿಗೆ ಬ್ರಹ್ಮದೇವರು ನೀಡಿದ ಸಂದೇಶ ಅಂತ ಅಭಿಪ್ರಾಯ. ಆ ರೀತಿಯಲ್ಲಿ ಆ ಬ್ರಹ್ಮದೇವರು ನಾನು ಸೃಷ್ಟಿ ಮಾಡೋದು ಸರ್ವಾತ್ಮನ, ನನ್ನಿಂದ ಸಾಧ್ಯ ಇಲ್ಲ. ಆದರೆ ನನ್ನ ಒಳಗಡೆ ಇದ್ದುಕೊಂಡು ಪರಮಾತ್ಮ ನನಗೆ ಆ ಕ್ರೆಡಿಟ್ ಕೊಡ್ತಾ ಇದ್ದಾನಷ್ಟೇ. ಯಾಕೆ? ಅವನ ಸಂವಿಧಾನ ಇದೆ, ಒಂದೊಂದು ಕಾನ್ಸ್ಟಿಟ್ಯೂಷನ್. ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಕ್ರೆಡಿಟನ್ನು ಕೊಟ್ಟು ಅವರನ್ನು ಹೈಲೈಟ್ ಮಾಡಬೇಕು. ಇದು ದೇವರ ನಿರ್ಧಾರ. ಇದು ಒಂದೊಂದು ಯುಗದಲ್ಲಿ, ಒಂದೊಂದು ಕ್ರಮದಲ್ಲಿ, ಒಂದೊಂದು ಡಿವಿಷನ್ನಲ್ಲಿ ಒಬ್ಬೊಬ್ಬರನ್ನು ಹೈಲೈಟ್ ಮಾಡಬೇಕು, ಅದನ್ನು ಅವರ ಸಾಧನೆಯ ಮುಖಾಂತರ ಹೈಲೈಟ್ ಮಾಡಬೇಕು ಅನ್ನೋದು ಪರಮಾತ್ಮನ ನಿರ್ಧಾರ, ಸಂವಿಧಾನ. ಅದಕ್ಕನುಗುಣವಾಗಿ ಸೃಷ್ಟಿ ಡಿವಿಷನ್ ಅದೆಲ್ಲ ಬ್ರಹ್ಮನ ಕೈಯಲ್ಲಿ, ಬ್ರಹ್ಮನೇ ಮಾಡೋದು ಅನ್ನುವಂತೆ ಜಗತ್ತಿಗೆ ತೋರಿಕೊಟ್ಟ. ಲಯ ರುದ್ರನೇ ಮಾಡೋದು ಅನ್ನುವಂತೆ ಜಗತ್ತಿಗೆ ತೋರಿಕೊಟ್ಟ. ಆದರೆ ಉಪಾಸನೆಯನ್ನು ಮಾಡಿ ಅಂತಂದರೆ ನೀವು ಬ್ರಹ್ಮನೇ ಸೃಷ್ಟಿಕರ್ತ, ರುದ್ರನೇ ಲಯಕರ್ತ ಅಂತ ಉಪಾಸನೆ ಮಾಡೋದಲ್ಲ. ಅಲ್ಲಿ ಡೋಂಟ್ಸ್ ಅಂತ ಇಟ್ಕೊಳ್ಬೇಕು. ಏನು? ಈ ರೀತಿ ಉಪಾಸನೆ ಎಲ್ಲ ಅವನ ಒಳಗಡೆ ಇದ್ದುಕೊಂಡು ಬ್ರಹ್ಮನಾಮಕನಾದ ಪರಮಾತ್ಮನೇ ಸೃಷ್ಟಿ ಮಾಡಿದ ಸ್ಥಿತಿಯಂತೂ ಅವನದ್ದೇ ಇದೆ. ಆದ್ದರಿಂದ ಪ್ರಶ್ನೆಯೇ ಇಲ್ಲ. ಲಯ ರುದ್ರನಾಮಕನಾದ ಪರಮಾತ್ಮನೇ ರುದ್ರನಾಮಕನಾಗಿ ತಾನು ಲಯವನ್ನು ಮಾಡಿದ ಅಂತ ಈ ರೀತಿ ಉಪಾಸನೆ ಮಾಡಬೇಕೇ ಹೊರತು ಇಲ್ಲದೇ ಇದ್ರೆ ಅದು ಮೋಕ್ಷೋಪಯೋಗಿಯಾದ ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನರ್ಥ ಆಯಿತು? ಆವಾಗ ಅವನ ಸಾಧನೆ ಇಡಾನಾಡಿಯಿಂದ ಹೋಗುವ ಮಾರ್ಗಕ್ಕೆ ಹೋಯಿತು. ಲಯಕರ್ತೃ ಶಿವನೇ, ಸೃಷ್ಟಿಕರ್ತೃ ಬ್ರಹ್ಮನೇ ಅಂತ ಉಪಾಸನೆ ಮಾಡಿದರೆ ಇದು ಉಪಾಸನೆ ಹೌದು. ಆದರೆ ಈ ಉಪಾಸನೆ ಅದು ಮೋಕ್ಷಕ್ಕೆ ಅದು ವಿರೋಧಿ ಆಗುತ್ತೆ. ಉಪಾಸನೆ ಹೌದು, ಆದರೆ ನಮ್ಮ ಟಾರ್ಗೆಟ್ ಮೋಕ್ಷ ಅಂತ ಇಟ್ಕೊಂಡಾಗ ಮೋಕ್ಷಕ್ಕೆ ಇದು ಸಹಕಾರಿ ಆಗುವುದಿಲ್ಲ. ಆದ್ದರಿಂದ ಇದು ಪ್ರತಿಯೊಂದು ಯಾಕೆ ದೇಹದಲ್ಲಿ ವಿಭಾಗ ಯಾಕೆ ಮಾಡಿದ್ದಾನೆ ಅಂತ ಹೇಳಿದರೆ ಅದನ್ನು ಇಲ್ಲಿವರೆಗೂ ತಂದ್ಕೊಳ್ಬೇಕು. ಈ ವಿಭಾಗ ಉಪಾಸನೆಯ ಕ್ರಮ ಅದು ಎಲ್ಲಿವರೆಗೆ ಬರಬೇಕು ಅನ್ನೋದನ್ನು ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ತಾವು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಆ ಉಪಾಸನೆಯ ಕ್ರಮವನ್ನು ಉಪದೇಶವನ್ನು ಮಾಡಿ ಬ್ರಹ್ಮದೇವರ ಬಗ್ಗೆ ಬಂದಿರತಕ್ಕಂತಹ ಒಂದು ಅಪವಾದ, ಅಂದರೆ ಅವರು ಭಾವಿಸಿದ್ದದು, ಆದ್ದರಿಂದ ಇದು ನಾನು ಮಾಡೋದಲ್ಲ, ನನ್ನ ಒಳಗಡೆ ಇದ್ದುಕೊಂಡು ಪರಮಾತ್ಮ ಮಾಡಿಸೋದು ಅನ್ನುವ ಅಭಿಪ್ರಾಯವನ್ನೇ ತಾವು ಎಲ್ಲ ಕಡೆಯಲ್ಲಿಯೂ ಕೂಡ ಚಿಂತನೆ ಮಾಡಿದರೆ ಆವಾಗ ಅವನದ್ದು ಸುಷುಮ್ನಾ ನಾಡಿಯಿಂದಲೋ ಅಥವಾ ದೇವಯಾನ ಯಾವುದು ಪಿಂಗಳ ನಾಡಿಯಿಂದಲೋ ಪ್ರಾಣ ಉತ್ಕ್ರಮಣ ಆಗಿ ಅದರಿಂದ ಇಂದ್ರಿಯಾಭಿಮಾನಿ ದೇವತೆಗಳು ಸಂತುಷ್ಟರಾಗಿ ಅವರು ಉಮಾ ಭಾರತೀಯರ ಕಡೆಗೆ ಕರ್ಕೊಂಡು ಹೋಗಿ ಭಾರತೀ ಲಕ್ಷ್ಮೀದೇವಿ ಹತ್ರ ಪ್ರಾಣದೇವರು ಬ್ರಹ್ಮದೇವರ ಹತ್ರ ಕರ್ಕೊಂಡು ಹೋಗಿ ಅವರು ಲಕ್ಷ್ಮಿ ಹತ್ರ ಒಪ್ಪಿಸಿದ್ರೆ ಆ ಲಕ್ಷ್ಮಿ ಪರಮಾತ್ಮನ ಪಾದಕ್ಕೆ ಹೋಗಿ ಹಾಕಿದ್ರೆ ಆವಾಗ ಅಮುಕ್ತ ಸ್ಥಾನದಲ್ಲಿ ದೇವರು ನಮ್ಮನ್ನು ಕೂಡಿಸಿದ್ರೆ
ಆವಾಗ ಚರ್ಮ ಶರೀರ ತ್ಯಾಗ ಮಾಡಿದರೆ ಅದಾದ ಮೇಲೆ ವೈಕುಂಠ ಲೋಕದ ಮುಕ್ತ ಸ್ಥಾನದಲ್ಲಿ ಪ್ರವೇಶ. ಇಲ್ಲದೇ ಇದ್ರೆ ಅಲ್ಲಿಯವರೆಗೂ ಸಾಧನ ಅಪಕ್ವವಾಗಿದೆ, ಅದು ಅಮುಕ್ತ ಸ್ಥಾನದಲ್ಲೇ ನಮ್ಮ ಸ್ಥಿತಿ ಇರುತ್ತೆ ಅನ್ನೋದು ಸೃಷ್ಟಿ ಪ್ರಕ್ರಿಯೆ ಅಥವಾ ಜೀವದಲ್ಲಿ ದೇಹದಲ್ಲಿ ಧಾರಣೆ ಮಾಡಿರ್ತಕ್ಕಂತಹ ಇಂದ್ರಿಯ ನರನಾಡಿಗಳ ಪ್ರವೃತ್ತಿ, ಅದರ ಸೃಷ್ಟಿ, ಅದರಿಂದ ಆಗ್ತಕ್ಕಂತಹ ಉಪಯೋಗಗಳು ಇವೆಲ್ಲವನ್ನೂ ಕೂಡ ಆ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಅದನ್ನು ಈ ಅಧ್ಯಾಯಗಳಲ್ಲಿ ಅದನ್ನು ಉಪದೇಶ ಮಾಡಿದ್ದಾರೆ. ಮುಂದಿನ ಚಿಂತನೆಯನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.